ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ನಾಲ್ಕನೇ ತರಂಗ ಉತ್ತಮಾಧಿಕಾರಿ ತತ್ವದೃಷ್ಟಿಗೆ ಸಂಬಂಧಪಟ್ಟಂತೆ ಉಪದೇಶ ನಡೆದಿದೆ. ಒಂದು 154ನೇ ವಿಷಯಾಂಕ, 153ನೇ ವಿಷಯಾಂಕ ತನಕ ಏನು ಸಿದ್ಧ ಮಾಡಿದ್ರು ಅಂತಂದ್ರೆ, ಈ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ ಬ್ರಹ್ಮನನ್ನು ಹೊರತುಪಡಿಸಿ, ಆ ಪರಮ ಚೈತನ್ಯವನ್ನು ಹೊರತುಪಡಿಸಿ, ಪರಶಿವನನ್ನು ಹೊರತುಪಡಿಸಿ ಬೇರೆ ಏನೇನದ ಅದೆಲ್ಲ ಕಲ್ಪಿತ ಆದ, ಮಿಥ್ಯ ಆದ, ಅಕಲ್ಪಿತ ಬ್ರಹ್ಮ ಒಬ್ಬನೇ ಸತ್ಯ ಅನ್ನೋಂಥದ್ದು ಸಿದ್ಧ ಮಾಡಿದ್ರು. ಆದರೆ ಈಗ ಮುಂದಿನ ಪ್ರಶ್ನೆ ಏನದ ಅಂತಂದ್ರೆ, ಜಗತ್ತು ಕಲ್ಪಿತನೋ ಅಕಲ್ಪಿತನೋ, ಅದು ಕಲ್ಪಿತ ಸಿದ್ಧ ಮಾಡಿದ್ರು ಅಷ್ಟೇ, ಅಕಲ್ಪಿತ ಸಿದ್ಧ ಮಾಡಿದ್ರು ಅಷ್ಟೇ. ಜಗತ್ತಿನೊಳಗ ಜಗತ್ ಮಿಥ್ಯ ಅಂತೇಳಿ ವೇದಾಂತ ಸಿದ್ಧಾಂತಿಗಳು ಹೇಳ್ತಾರ. ಜಗತ್ತು ಸತ್ಯ ಅನ್ನೋರ್ನೂ ಅದಾರ ಈ ಜಗತ್ತಿನಾಗ. ಅಂತ ವಾದಗಳು ಅದಾವ. ನಮಗ ಸತ್ಯ ಮಿಥ್ಯ ಅಂಥೇಳಿ ವಾದ ಮಾಡೋದಕ್ಕಿಂತ ನಮಗಾಗಬೇಕಾಗಿದ್ದೇನಪ್ಪ, ದುಃಖ ನಿವೃತ್ತಿ. ದುಃಖ ನಿವೃತ್ತಿ. ಆತ್ಮ ಸ್ವರೂಪ ಅದಿವಿ ಅಂತಂದ ಮೇಲೆ ಆತ್ಮನ ಒಂದು ಲಕ್ಷಣ ಪರಮಾನಂದ. ಆ ಪರಮಾನಂದವನ್ನು ನಾವು ಹೊಂದಬೇಕಾದ್ರೆ ನಮ್ಮಲ್ಲಿ ನಮ್ಮ ದುಃಖ, ಸಂಸಾರ ದುಃಖ, ಆ ಪರಮಾನಂದ ಹೊಂದುವುದಕ್ಕೆ ಅಡ್ಡಿಪಡಿಸ್ಲಕತ್ತದ. ಆನಂದ ಎಲ್ಲಿದು ತರದು ಬೇಕಾಗಿಲ್ಲ ನಮಗೆ. ನಾವೇ ಆನಂದ ಸ್ವರೂಪರದಿವಿ ಅಂತ ಹೇಳಿರಿ. ಆದ್ರೆ ಆ ಆನಂದ ಅನುಭವಿಸ್ಬೇಕಾದ್ರೆ ನಮ್ಮ ಸಂಸಾರ ದುಃಖಗಳು ಏನ್ ಮಾಡ್ಯಾವ, ಅಡ್ಡಿಪಡಿಸ್ಲಕತ್ತವ. ಆ ದುಃಖ ನಿವೃತ್ತಿ ಆಗೋದು ನಮಗೆ ಮುಖ್ಯ ಆದ. ಆ ದುಃಖ ನಿವೃತ್ತಿಗಾಗಿ ಜಗತ್ತು ಮಿಥ್ಯ ಇದ್ರೂ ಸಹಿತ ಅದನ್ನು ದುಃಖ ಕೊಡ್ಲಿಕ್ಕತ್ತು. ಹಾವು ಮಿಥ್ಯ ಹಾವು ಇದ್ರೂ ಸಹಿತ ನಮಗ ಭಯ ಪಡಿಸ್ಲಕತ್ತು, ಅಂಜಿಸ್ಲಕತ್ತು, ಚಿಂತೆ ಹಚ್ಚಿಬಿಟ್ಟದ. ಕತ್ತಲದಾಗ ಅದ ಹಾವು, ಮಿಥ್ಯ ಹಾವು, ಅಜ್ಞಾನದೊಳಗೆ ಕಂಡ ಹಾವೇ ಇಷ್ಟು ನಮಗ ಸಮಸ್ಯೆ ಮಾಡಿದ್ರೆ, ಜಾಗೃತದಲ್ಲಿರುವಂತ ಈಶ್ವರ ಸೃಷ್ಟಿಯ ಹಾವು ಎಷ್ಟು ಸಮಸ್ಯೆ ಮಾಡಬೇಕು. ಇದು ಬರೇ ಭ್ರಾಂತಿಜನ್ಯ, ಇದು ಭ್ರಾಂತಿಜನ್ಯ ಹಾವು, ಭ್ರಾಂತಿಜನ್ಯ ಜಗತ್ತೇ ಇಷ್ಟು ನಮಗೆ ಸಮಸ್ಯೆ ಮಾಡ್ತದ. ಅದಕ್ಕೆ ನಮಗೆ ದುಃಖ ನಿವೃತ್ತಿ ಬಹಳ ಮುಖ್ಯ ಅದ. ಅದಕ್ಕೆ ನಮಗೆ ದಾರಿ ತೋರಿಸ್ರಿ ಅಂತ ಕೇಳಕತ್ತ. ಇದು ತುಂಬಾ ವಿಶೇಷವಾದಂತ ಪಾಠ. 60ನೇ ವಿಷಯಾಂಕ. ನಾನು ಏನು ಹೇಳ್ತೀನಿ, ಸೋ ಮೈ ಕಹೂ ಬಖಾನಿ, ನಾನು ಏನು ಹೇಳ್ತೀನಿ ಈಗ ಏನು ನೀ ಕೇಳ್ಬೇಕಂತೀರಿ, ನಾ ಏನು ಹೇಳ್ಬೇಕಂತೀನಿ, ಆಲ್ರೆಡಿ ಮೊದಲಿಂದ ಹೇಳ್ಕೊತ್ ಬಂದೀನಿ. ನಾ ಏನ್ ಹೇಳ್ಬೇಕಂತೀನಿ, ಹೇಳೋದರ ಉದ್ದೇಶ ಈಡೇರಿಬಿಟ್ಟು ಅದು ಮೊದಲು ನಾ ಹೇಳಿನಿ.
115 ಮತ್ತು 123ನೇ ವಿಷಯಾಂಕದೊಳಗೆ ನಾನು ಮೊದಲೇ ಹೇಳಿನಿ. ಬಖಾನಿ ಅಂದ್ರೆ ಹೇಳಿ ಆಗ್ಯದ. ನೀ ಏನು ಕೇಳಕತ್ತಿದೀಗ ಅದು ಮೊದಲೇ ಹೇಳಿ ಆಗ್ಯದ. ಅದನ್ನ ನೀ ಮತ್ತೊಂದ್ಸಾರಿ ಹೇಳ್ತೀನಿ. ಅದನ್ನ ಮತ್ತೆ ನೀನು ಮನನ ಮಾಡ್ಕೋ, ನಿಧಿಧ್ಯಾಸನ ಮಾಡ್ಕೋ. ಅದರಿಂದ ಏನಾಗ್ತದಪ್ಪ ಅಂತಂದ್ರೆ ನಿಜ ಹಿಯ ನಿಶ್ಚಯ ಆನಿ. ನೀನು ಪೂರ್ತಿ ನಿಶ್ಚಯ ಜ್ಞಾನ ಮಾಡ್ಕೋ. ರಹಯಿನ ರಂಚಕ ಖೇದ ಜಗ. ರಂಚಕ ಅಂದ್ರೆ ಒಂದು ಚೂರು ಲವಲೇಶ ದುಃಖ ಇರಂಗಿಲ್ಲ. 115 ಮತ್ತು 123ನೇ ವಿಷಯಾಂಕವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸದ್ಗುರುನಾಥ ಅದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡಿ ಹೇಳೋಣ ಅದನ್ನ ಚೆನ್ನಾಗಿ ಶ್ರವಣ ಮಾಡಿ ಅರ್ಥ ಮಾಡಿಕೊಂಡು ನೀನು ಅದನ್ನು ನಿಶ್ಚಯ ಜ್ಞಾನ ಮಾಡ್ಕೊಂಡಿ ಅಂತಂದ್ರೆ ದುಃಖದ ಲವಲೇಶ ರಂಚಕ ಖೇದ ಜಗ ಅಂತಂದ್ರೆ ಅದು ಇರಂಗಿಲ್ಲ. ರಹಯಿನ ಅಂತದೊಂದು ಸಣ್ಣ ದುಃಖದ ಒಂದು ಸಣ್ಣ ಲವಲೇಶ ಕೂಡ ಇರಂಗಿಲ್ಲ. ಅದಕ್ಕೆ ಮೊದಲೇ ಹೇಳಿಕೊಂಡು ಬಂದಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಇನ್ನೊಂದ್ಸಾರಿ ಹೇಳ್ರಿ. ಏನ್ ಹೇಳಿರಿ ಅಂತಂದ್ರ ಯಾವ ರೀತಿ ರಜ್ಜುವಿನ ಅಜ್ಞಾನದಲ್ಲಿ ಸರ್ಪವು ತೋರುತ್ತಿದೆಯೋ ಅದೇ ರೀತಿ ಬ್ರಹ್ಮದ ಅಜ್ಞಾನದಲ್ಲಿ ಜಗತ್ತು ತೋರುತ್ತಿದೆ. ಅದಕ್ಕೆ ನಿಯಮ ಏನದ, ಯಾವುದರ ಅಜ್ಞಾನದಿಂದ ಏನು ತೋರುತ್ತದೆಯೋ ಅದರ ಅಜ್ಞಾನದಿಂದಲೇ ಅದು ನಿವೃತ್ತಿ ಆಗುತ್ತದೆ. ಇದು ನಿಯಮ. ಯಾವುದರ ಅಜ್ಞಾನದಿಂದ ಏನು ತೋರುತ್ತದೆಯೋ, ಯಾವುದರ ಅಜ್ಞಾನ? ಬ್ರಹ್ಮದ ಅಜ್ಞಾನ. ಏನು ತೋರುತ್ತಿದೆಯೋ ಜಗತ್ತು ತೋರುತ್ತಿದೆ. ಅದರ ಜ್ಞಾನದಿಂದಲೇ ಅದು ನಿವೃತ್ತಿ ಆಗುತ್ತದೆ. ಬ್ರಹ್ಮದ ಜ್ಞಾನದಿಂದಲೇ ಏನಾಗ್ತದ? ಜಗತ್ತು ನಿವೃತ್ತಿ ಆಗುತ್ತದೆ. ಇದು ಮ್ಯಾಲ ನಿಯಮ ಬರ್ಕೋಬೇಕು. ನಿಯಮ ಬರ್ಕೊಂಡು ತೆಳಗ ಪ್ರಾಕ್ಟೀಸ್ ವಾಕ್ಯಗಳು ಬರೀಬೇಕು. ನಿಯಮ ಏನ್ ಬರೀತೀರಿ? ಯಾವುದರ ಅಜ್ಞಾನದಿಂದ ಏನು ತೋರುತ್ತದೆಯೋ ಅದು ಯಾವುದರ ಅನ್ನೋದೇನ್ ಮಾಡ್ರಿ? ಡ್ಯಾಶ್ 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 ಹಾಕೋರಿ. ಹಾಕೊಂಡು ಅಜ್ಞಾನದಿಂದ ಮುಂದೆ ಯಾವುದು ಅಂತ ಏನದ ಡ್ಯಾಶ್ 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 ಹಾಕೋರಿ. ಹಾಕೊಂಡು ತೋರುತ್ತದೆಯೋ ಬರಿಬೇಕ. ಬರ್ರಿ ಪ್ರಾಕ್ಟೀಸ್ ಮಾಡಿ. ಈ ನಿಯಮ ಪಕ್ಕ ಮಾಡ್ಕೊಳ್ರಿ. ಡ್ಯಾಶ್ 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 ಬರೆದು ಅಜ್ಞಾನದಿಂದ, ರೂಢಿಪಾಠ ಇದು, ಯಾವುದರ ಅಜ್ಞಾನದಿಂದ ಡ್ಯಾಶ್ 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 ಅದು ತೋರುತ್ತದೆಯೋ, ಡ್ಯಾಶ್ 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 ಅಜ್ಞಾನದಿಂದ ಡ್ಯಾಶ್ 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 ತೋರುತ್ತದೆಯೋ, ಮುಂದೆ ಇನ್ನ ಒಂದು ಸಾಲು ಡ್ಯಾಶ್ 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 ಜ್ಞಾನದಿಂದ. ನೆಕ್ಸ್ಟ್ ಅದು ಅಲ್ಲಿಗೆ ನಿಂದಿರ್ತೀರಿ. ಒಂದು ವಾಕ್ಯ ಡ್ಯಾಶ್ 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 ಜ್ಞಾನದಿಂದ ಡ್ಯಾಶ್ 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 ನಿವೃತ್ತಿ ಆಗುತ್ತದೆ. ಇದು ನಿಯಮ. ಇದು ಡ್ಯಾಶ್ 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 ಅಜ್ಞಾನದಿಂದ ಡ್ಯಾಶ್ 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 ತೋರುತ್ತದೆಯೋ ಅದೇ ಡ್ಯಾಶ್ 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 ಜ್ಞಾನದಿಂದ ಡ್ಯಾಶ್ 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 ನಿವೃತ್ತಿ ಆಗುತ್ತದೆ. ಇದು ನಿಯಮ. ಇದಕ್ಕೊಂದು ವಾಕ್ಯ ಬರೀರಿ. ಯಾವುದರ ಅಜ್ಞಾನದಿಂದ ಯಾವುದು ತೋರುತ್ತದೆಯೋ ಅದರ ಜ್ಞಾನದಿಂದಲೇ ಅದು ನಿವೃತ್ತಿ ಆಗುತ್ತದೆ. ಅದರ ಜ್ಞಾನದಿಂದಲೇ ಅದು ನಿವೃತ್ತಿ ಆಗುತ್ತದೆ ಅಂತ ಏನದಲ್ಲ, ಇದು ನಿಯಮ ಆಯ್ತು. ಈ ಡ್ಯಾಶ್ ಡ್ಯಾಶ್ನಾಗ ಒಂದು ಏನಾರ ತುಂಬ್ರಿ ವಿಷಯ. ಅಜ್ಞಾನದಿಂದ ಸರ್ಪ
ಹಗ್ಗದ ಅಜ್ಞಾನದಿಂದ ಸರ್ಪ ತೋರುತ್ತದೆಯೋ ಅಂದರೆ ಸರ್ಪದ ಜ್ಞಾನದಿಂದಲೇ ಸರ್ಪ ನಿವೃತ್ತಿ ಆಗುತ್ತದೆ. ಒಂದಾಯ್ತು. ಮತ್ತೆ ಮೋಟು ಮರ ಕಳ್ಳ. ಮೋಟು ಮರದ ಅಜ್ಞಾನದಿಂದ ಕಳ್ಳನಾಗಿತ್ತು. ಮೋಟು ಮರದ ಜ್ಞಾನದಿಂದ ಕಳ್ಳನ ನಿವೃತ್ತಿ ಆಗುತ್ತದೆ. ಮೋಟು ಮರದ ಅಜ್ಞಾನದಿಂದ ಇದು ಮೋಟು ಮರ ಅಂತ ಗೊತ್ತಿಲ್ಲದಕ್ಕ ಕತ್ತಲದಾಗ ಅದು ಕಳ್ಳ ಅಂತ ಕಾಣ್ಲಿಕ್ಕತ್ತಿತ್ತು. ಈಗೇನಾಯ್ತು, ಬೆಳಕಾದ ಕೂಡ್ಲೇನೆ ಮೋಟು ಮರ ಅಂತ ಗೊತ್ತಾಯ್ತು. ಅದರ ಜ್ಞಾನದಿಂದಲೇ ಏನಾಯ್ತು, ಕಳ್ಳನ ನಿವೃತ್ತಿ ಆಗುತ್ತದೆ. ಶುಕ್ತಿ ಮತ್ತು ಬೆಳ್ಳಿ. ಶುಕ್ತಿ ಅಂದ್ರೆ ಕಪ್ಪೆ ಚಿಪ್ಪು. ಶುಕ್ತಿಯ ಅಜ್ಞಾನದಿಂದ ಬೆಳ್ಳಿ ತೋರುತ್ತದೆಯೋ ಆ ಶುಕ್ತಿಯ ಜ್ಞಾನದಿಂದಲೇ ಬೆಳ್ಳಿ ನಿವೃತ್ತಿ ಆಗುತ್ತದೆ. ಇದು ಶುಕ್ತಿ ಅಂತ ಗೊತ್ತಾಯ್ತು ಅಂದ್ರೆ ಬೆಳ್ಳಿ ಹೋಗ್ಬಿಡ್ತದೆ. ಈಗ ಪ್ರತ್ಯೇಗಾತ್ಮ ಮತ್ತು ದೇಹಾದಿಗಳು. ಪ್ರತ್ಯೇಗಾತ್ಮನ ಅಜ್ಞಾನದಿಂದ ಈ ದೇಹಾದಿಗಳು ತೋರುತ್ತವೆಯೋ ಅದು ಆ ಪ್ರತ್ಯೇಗಾತ್ಮನ ಜ್ಞಾನದಿಂದಲೇ ದೇಹ ನಿವೃತ್ತಿಯಾಗುತ್ತದೆ. ದೇಹಾದಿಗಳು ನಿವೃತ್ತಿ. ಬರೀರಿ ಬಾಯಿಲ್ಲ ಹೇಳ್ಬೇಡ್ರಿ, ಬರೀರಿ, ಬರ್ದು ಹೇಳ್ರಿ. ಬಾಯಿ ಫಾಸ್ಟ್ ಆಗಬಾರ್ದು, ಬಾರ್ದು ಹೇಳ್ರಿ. ನಾ ಏನೋ ಹೇಳಿರ್ತೀನಿ, ನೀವು ಬರೆಯಂಗೆ ಇಲ್ಲ, ಹಂಗೆ ಹೇಳಕತ್ತೀವಿ. ಬರ್ಕೋರಿ, ನೀಟಾಗಿ ಬರ್ಕೊಳ್ರಿ. ಪ್ರತ್ಯೇಗಾತ್ಮ ಸ್ವರೂಪ ಬರೀಬೇಕು. ಪ್ರತ್ಯೇಗಾತ್ಮ ಸ್ವರೂಪದ ಅಜ್ಞಾನದಿಂದ ದೇಹಾದಿಗಳು ತೋರುತ್ತವೆಯೋ. ಯಾವನ ಸೇರಿಸ್ಬೇಕು ಎಲ್ಲದಕ್ಕ ಮೊದಲು. ಯಾವ ಪ್ರತ್ಯೇಗಾತ್ಮ ಸ್ವರೂಪದಿಂದ ದೇಹಾದಿಗಳು ತೋರುತ್ತವೆಯೋ ಅದೇ ಪ್ರತ್ಯೇಗಾತ್ಮದ ಜ್ಞಾನದಿಂದಲೇ, ಸ್ವರೂಪದ ಜ್ಞಾನದಿಂದಲೇ ಅಥವಾ ಭಾನದಿಂದಲೇ, ಅದೇ ಪ್ರತ್ಯೇಗಾತ್ಮ ಸ್ವರೂಪದ ಭಾನದಿಂದಲೇ ಅಥವಾ ಜ್ಞಾನದಿಂದಲೇ ಏನಾಗ್ತದ, ದೇಹಾದಿಗಳು ನಿವೃತ್ತಿಯಾಗುತ್ತವೆ. ಮತ್ತೆ ಶುದ್ಧ ಬ್ರಹ್ಮ ಮತ್ತು ಜಗತ್. ಶುದ್ಧ ಬ್ರಹ್ಮ ಸ್ವರೂಪ ಅಂತ ಬರಿಬೇಕು. ಬರೀ ನೀವು 3.5 ಮೊಳ ದೇಹ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಆಕಾರದ ನಿಮಗ್ ಬ್ರಹ್ಮ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲಾಗಿರಿ. ನಿಮ್ಮ ಮಹಾಕಾಶನು ನೀವೇ, ಘಟಾಕಾಶನು ನೀವೇ, ಮಠಾಕಾಶನು ನೀವೇ. ಶುದ್ಧ ಬ್ರಹ್ಮ ಸ್ವರೂಪ. ಯಾವ ಶುದ್ಧ ಬ್ರಹ್ಮ ಸ್ವರೂಪದ ಅಜ್ಞಾನದಿಂದ ಬರೀರಿ, ಬರ್ದು ಹೇಳ್ರಿ. ಬರೆದ್ರೆ ಪ್ರತ್ಯೇಗಾತ್ಮ ಮತ್ತು ದೇಹಾದಿಗಳು ಬರೆದು ಹೇಳ್ರಿ. ಶುದ್ಧ ಬ್ರಹ್ಮ ಪ್ರತ್ಯೇಗಾತ್ಮ ಸ್ವರೂಪ, ದೇಹಾದಿಗಳು ಒಂದು ಹೇಳ್ರಿ. ಶುದ್ಧ ಬ್ರಹ್ಮ ಸ್ವರೂಪ ಮತ್ತು ಜಗತ್. ಯಾವ ಪ್ರತ್ಯೇಗಾತ್ಮ
ಸ್ವರೂಪದ ಅಜ್ಞಾನದಿಂದ ದೇಹಾದಿಗಳು ತೋರುತ್ತವೆಯೋ ಅದೇ ಪ್ರತ್ಯಗಾತ್ಮ ಸ್ವರೂಪದ ಜ್ಞಾನದಿಂದ ಅಥವಾ ಭಾನದಿಂದ ಬಾಣದಿಂದ ಪ್ರತ್ಯಗಾತ್ಮ ಸ್ವರೂಪ ಬಾಣದಿಂದಲೇ ದೇಹಾದಿಗಳು ನಿವೃತ್ತಿಯಾಗುತ್ತವೆ. ಇನ್ನ ಯಾವ ಶುದ್ಧ ಬ್ರಹ್ಮ ಸ್ವರೂಪದ ಅಜ್ಞಾನದಿಂದ ಜಗತ್ತು ತೋರುತ್ತದೆಯೋ ಅದೇ ಶುದ್ಧ ಬ್ರಹ್ಮ ಸ್ವರೂಪದ ಜ್ಞಾನದಿಂದ ಜಗತ್ತು ನಿವೃತ್ತಿಯಾಗುತ್ತವೆ. ಶುದ್ಧ ಬ್ರಹ್ಮ ಸ್ವರೂಪ ಬಾಣದಿಂದ ಜಗತ್ತು ನಿವೃತ್ತಿಯಾಗುತ್ತದೆ. ಅಹಂ ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ತಿ. ನೆಕ್ಸ್ಟ್ ತಾತ್ಪರ್ಯ ಕೊನೆಗೆ ಏನ್ ಮಾಡ್ತೀರಿ? ಸತ್ಯ ವಸ್ತು ಮತ್ತು ಭ್ರಾಂತಿ. ಸತ್ಯ ವಸ್ತು ಮತ್ತು ಭ್ರಾಂತಿಕಾರಕ ವಸ್ತು. ಸತ್ಯ ವಸ್ತು ಮತ್ತು ಭ್ರಾಂತಿಕಾರಕ ವಸ್ತು, ಭ್ರಾಂತಿಯನ್ನು ಉಂಟು ಮಾಡುವ ವಸ್ತು. ಸತ್ಯ ವಸ್ತು ಮತ್ತು ಭ್ರಾಂತಿಕಾರಕ ವಸ್ತು. ಬರೋದ್ರಾ? ಬರೀತೀರಾ? ಬರೀಲಕತ್ತೀರೇನ? ಬರ್ದನ್ರಿ ಬರ್ರಿ. ಯಾವ ಸತ್ಯ ವಸ್ತುವಿನ ಅಜ್ಞಾನದಿಂದ ಭ್ರಾಂತಿಕಾರಕ ವಸ್ತು ತೋರುತ್ತದೆಯೋ ಅದೇ ಸತ್ಯ ವಸ್ತುವಿನ ಬಾಣದಿಂದ ಭ್ರಾಂತಿಕಾರಕ ವಸ್ತುವಿನ ನಿವೃತ್ತಿಯಾಗುತ್ತವೆ. ಆಯ್ತು. ಸತ್ಯ ವಸ್ತುವಿನ ಲಕ್ಷಣ ಮತ್ತು ಭ್ರಾಂತಿಕಾರಕ ವಸ್ತುವಿನ ಲಕ್ಷಣ ಏನು? ಎರಡು ಕಾಲಮ್ ಹಾಕೊಳ್ರಿ. ಒಂದ್ ಕಡೆ ಸದ್ವಸ್ತು ಲಕ್ಷಣ, ಇನ್ನ ಒಂದು ಅಸದ್ವಸ್ತು ಲಕ್ಷಣ. ಭ್ರಾಂತಿಕಾರಕ ಅಸದ್ವಸ್ತು ಲಕ್ಷಣ. ಏನ್ ಲಕ್ಷಣ? ಈಗ ನಿಮ್ಗೇನ್ ಅನಿಸ್ಲಕತ್ತದ? ಸದ್ವಸ್ತುವಿನ ಲಕ್ಷಣ ಏನು? ಅಸದ್ವಸ್ತುವಿನ ಲಕ್ಷಣ ಏನು? ಸದ್ರೂಪ ಈ ಕಡೆ ಬರ್ಕೊಳ್ರಿ. ಫಸ್ಟ್ ಸೀರಿಯಲ್ ನಂಬರ್ ಹಾಕೊಳ್ರಿ, ಕಾಲಮ್ ಹಾಕೊಳ್ರಿ. ಫಸ್ಟ್ ಸೀರಿಯಲ್ ನಂಬರು, ಆಮೇಲೆ ಸತ್ಯ ವಸ್ತು, ಆಮೇಲೆ ಅಸದ್ವಸ್ತು ಅಥವಾ ಭ್ರಾಂತಿಕಾರಕ ವಸ್ತು ಬರ್ಕೊಳ್ರಿ.
ಸದ್ರೂಪ ಬರ್ಕೊಳ್ರಿ. ಸದ್ರೂಪ ಒಂದು ಸದ್ರೂಪ ಬರ್ಕೊಳ್ರಿ. ಸೀರಿಯಲ್ ನಂಬರ್ 1 ಸದ್ರೂಪ ಅಂದ್ರೆ ಏನು? ನಿರ್ವಿಕಾರಿ. ಈ ಕಡೆ ಏನು ಬರ್ಕೋತೀರಿ? ಅಸದ್ರೂಪ ಅಂದ್ರೆ ವಿಕಾರಿ. ಭ್ರಾಂತಿಕಾರಕ ವಸ್ತು ಏನದು? ವಿಕಾರಿ. ಅದು ವಿಕಾರಿ ಅಂದ್ರೆ ಅಸದ್ರೂಪ. ಈ ಕಡೆ ಏನದ? ಚಿದ್ರೂಪ. ಇನ್ನ ಒಂದು ಸೀರಿಯಲ್ ನಂಬರ್ 2 ಚಿದ್ರೂಪ. ಸತ್ಯ ವಸ್ತುವಿನ ಚಿದ್ರೂಪ. ಅರಿವು, ಜ್ಞಾನ, ಭಾನ ಏನೇನಂತೀರ ಅನ್ಬೋದು. ಅದಕ್ಕೆ ಪ್ರಕಾಶ, ಚಿದ್ರೂಪ. ಇದೇನದ? ಅಚಿದ್ರೂಪ. ಈ ಕಡೆ ಅರಿವು, ಪ್ರಕಾಶ, ಜ್ಞಾನ, ಭಾನ ಇವೆಲ್ಲ ಇದಕ್ಕೆ ಸಂಬಂಧಪಟ್ಟು. ಇವು ನಿಮ್ಮ ಸ್ವರೂಪದ ಅರಿವಿಗೆ ಸಂಬಂಧಪಟ್ಟು. ನಾನು ನಿರ್ವಿಕಾರಿ, ನಾನು ಪ್ರಕಾಶ ಸ್ವರೂಪ, ನಾನು ಜ್ಞಾನ ಸ್ವರೂಪ, ನಾನು ಭಾನ ಸ್ವರೂಪ, ನಾ ಅರಿವಿನ ಸ್ವರೂಪ, ಇದೆಲ್ಲ ಚಿದ್ರೂಪ. ಈ ಕಡೆ ಏನದ? ಮರೆವು. ಮರೆವು ಅಂದ್ರೆ ಅಜ್ಞಾನ, ಕತ್ತಲೆ, ಅಭಾಸ, ಅಭಾನ. ಮರೆವು. ನಿಮ್ಮ ಪ್ರತ್ಯೇಗಾತ್ಮ ಸ್ವರೂಪ, ನಿಮ್ಮ ಬ್ರಹ್ಮ ಸ್ವರೂಪ ನಿಮಗೆ ಮರೆವು ಮಾಡಿದ್ದದು ಭ್ರಾಂತಿಕಾರಕ ವಸ್ತು. ಸತ್ತಾಯ್ತು, ಚಿತ್ತಾಯ್ತು. ಮತ್ತೆ ಈ ಕಡೆ ಏನ್ ಬರೀತೀರಿ? ಸತ್ಯ ವಸ್ತು 3ನೇ ಕ್ಯಾರೆಕ್ಟರ್ ಏನ್ ಬರೀತೀರಿ? ಆನಂದ. ಮತ್ತ ಆ ಕಡೆ ಏನ್ ಬರೀತೀರಿ? ದುಃಖ. ಒಂದೇ. ಬೆಳ್ಳಿಲಿಂತ ದುಃಖ ಆಗ್ಯದ, ಸುಖ ಆಗ್ಯದ. ಸರ್ಪದಲ್ಲಿಂದ ದುಃಖ ಆಗ್ಯದ, ಬೆಳ್ಳಿಲಿಂದ ಶುಕ್ತಿ ಒಳಗಿನ ಬೆಳ್ಳಿ ಸುಖ. ಅದನ್ನು ಬರಿಬೇಕು. ಅದನ್ನು ಭ್ರಾಂತಿ ವಸ್ತುನೇ. ಸುಖನು ಭ್ರಾಂತಿ ವಸ್ತುನೇ. ನೆಕ್ಸ್ಟ್ ಏನ್ ಬರೀತೀರಿ? ನಿತ್ಯವಾದದ್ದಾಗಿದೆ. ಆನಂದ ಆದ್ಮೇಲೆ ನಿತ್ಯ, ಅನಿತ್ಯ. ನಿತ್ಯವಾದ ಆತ್ಮ ಅನಿತ್ಯ ಆದಂಗ, ನಿತ್ಯವಾದ ಬ್ರಹ್ಮ ಅನಿತ್ಯ ಆದಂಗ ಕೇಳ್ತ. ಯಾಕಂದ್ರೆ ಅನಿತ್ಯ ವಸ್ತುವಿನ ಜೊತೆಗೆ ಬೆರೆತದದು. ಅನ್ಯೋನ್ಯವಾಗಿ ಬೆರೆತ ಕಾರಣ ಹಂಗ ಕಾಣುತ್ತೆ. ಆಕ್ಚುಯಲ್ ಸದ್ವಸ್ತು ನಿತ್ಯ ವಸ್ತು ಅದ, ಅಸದ್ವಸ್ತು ಅನಿತ್ಯ ಅದ. ದೇಹಾದಿಗಳು, ಬ್ರಹ್ಮಾಂಡ, ಪಿಂಡಾಂಡ, ಬ್ರಹ್ಮ ಆತ್ಮಚೈತನ್ಯವನ್ನು ಹೊರತುಪಡಿಸಿ ಏನೇನದವ ಎಲ್ಲ ಅನಿತ್ಯ, ವಿನಾಶಿ. ಮತ್ತೆ ಸತ್ಯ ವಸ್ತು ಎಷ್ಟದವ? ಸತ್ಯ ಎಷ್ಟದವ?
ಸತ್ಯ ವಸ್ತುಗಳು ಎಷ್ಟದವ? ಒಂದೇ ಒಂದು ಸತ್ಯ ವಸ್ತು ಅದ. ಮುಂದೆ ಬರ್ತದ 5ನೇ ತರಂಗದಾಗೋ 6ನೇ ತರಂಗದಾಗೋ ಸತ್ಯ ವಸ್ತು ಒಂದೇ ಅಂತ ಹೇಳ್ತೀರಿ. ಮತ್ತ ಶಾಸ್ತ್ರನೂ ಸತ್ಯ ಅಂತ ಹೇಳ್ತೀರಿ. ಮತ್ತ ಗುರುನೂ ಸತ್ಯ ಅಂತ ಹೇಳ್ತೀರಿ. ಎಷ್ಟೊಂದು ಸತ್ಯಗಳು ಇರೋದು, ಸತ್ಯ ವಸ್ತು ಒಂದೇ ಆದ ಅಂತೇಳಿ ವಾದ ಬರ್ತದ ಮುಂದೆ. ಸತ್ಯ ವಸ್ತುಗಳು ಜಗ್ಗಿ ಹೇಳ್ತೀರಿ, ಬ್ರಹ್ಮ ಒಂದೇ ಸತ್ಯ ಅಂತ ಹೇಳಿದ್ರಿ ಅಂತಂದ್ರೆ ಗುರು ಮತ್ತು ಶಾಸ್ತ್ರಗಳು ಸುಳ್ಳು ಅಂತ ಹೇಳ್ಬೇಕಾಗ್ತದ. ಮತ್ತೆ ಗುರು ಶಾಸ್ತ್ರಗಳನ್ನೇ ನೀವು ಸತ್ಯ ಅಂದ್ರಿ ಅಂತಂದ್ರೆ ಬ್ರಹ್ಮದ ಬಾನನೇ ಸುಳ್ಳು ಅಂತ ಹೇಳ್ಬೇಕಾಗ್ತದ. ಹೀಗೆಲ್ಲ ಚಿಂತನೆ ಮಂಥನಗಳು ನಡೀತಾವ ಮುಂದೆ. ಸತ್ಯ ಒಂದೇ ಅದ. ನಿತ್ಯ ಆಯ್ತು, ಅನಿತ್ಯ ಆಯ್ತು. ನೆಕ್ಸ್ಟ್ ಪರಿಪೂರ್ಣ ಬರೆದ್ರೆ ಪರಿಪೂರ್ಣ ಅಪೂರ್ಣ. ನಿತ್ಯ ಅಂದ್ರೆ ಪರ್ಮನೆಂಟ್, ಇದು ಟೆಂಪರರಿ. ನೆಕ್ಸ್ಟ್ ಪರಿಪೂರ್ಣ ಅಪೂರ್ಣ. ನೆಕ್ಸ್ಟ್ ಪರಿಪೂರ್ಣ ಅಪೂರ್ಣ. ನೆಕ್ಸ್ಟ್ ಏಕ, ಒಂದೇ ಒಂದು ಬ್ರಹ್ಮ, ಅಖಂಡ ಬ್ರಹ್ಮ. 6ನೇದ್ದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಆಯ್ತು. ನೆಕ್ಸ್ಟ್ ಏಕ. ಏಕ ಈ ಕಡೆ ಏನದ ಅನೇಕ. ಏಕ ಅನೇಕ. ಒಂದನ್ನ ಮರ್ತದಕ್ಕೆ ಅನೇಕವಾಗಿ ಕಾಣ್ಲಿಕ್ಕತ್ತದ. ಕುಂಬಾರನ ಮನೆಗೆ ಹೋಗಿ ಮಣ್ಣು ಮರ್ತೀರಿ, ಅಲ್ಲಿರೋದು ಮಣ್ಣು ಒಂದೇ. ಅದು ಮರ್ತದಕ್ಕೆ ಕುಂಬಾರನ ಮನೆಗೆ ಎಷ್ಟು ಸಾಮಾನುಗಳು ಮಾಡ್ಯಾನ ಅವೆಲ್ಲ ಭ್ರಾಂತಿಯಿಂದ ಅನೇಕವಾಗಿ ತೋರ್ಲಿಕ್ಕತ್ತವ. ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ಮರ್ತದಕ್ಕೆ ಏನಾಗ್ಬಿಟ್ಟದ, ಬಂಗಾರನೇ ಅನೇಕ ಆಕಾರಗಳಾಗಿ ಆವರಣಗಳಾಗಿ ತೋರ್ಲಿಕ್ಕತ್ತವ. ಕಲ್ಲು ಮರ್ತದ್ದಕ್ಕ, ಕಲ್ಲನ್ನು ಮರ್ತು ಬಿಟ್ಟದ್ದಕ್ಕ ಲಕ್ಷಗಟ್ಲೆ ದೇವಾಲಯಗಳಾಗಿ ತೋರ್ಲಕತ್ತದ, ಲಕ್ಷಗಟ್ಲೆ ದೇವರುಗಳಾಗಿ ತೋರ್ಲಕತ್ತದ. ಕಲ್ಲು ಮರ್ತದ್ದಕ್ಕ. ಆ ಗುಡ್ಡ ಚಲೋ ಅದ, ಈ ಗುಡ್ಡ ಚಲೋ ಅದ, ಅಲ್ಲಿ 7 ಗುಡ್ಡ ಅದಾವ, ಇಲ್ಲಿ 3 ಗುಡ್ಡ ಅದಾವ, ಅಲ್ಲಿ 8 ಗುಡ್ಡ ಅದಾವ. ಗುಡ್ಡ ತೋರ್ಲಕತ್ತವ, ಗುಡ್ಡಗಳು ತೋರ್ಲಕತ್ತವ, ದೇವಸ್ಥಾನಗಳು ತೋರ್ಲಕತ್ತವ, ದೇವರು ತೋರ್ಲಕತ್ತವ. ಎದಕ್ಕ? ಅನೇಕ ವಿಗ್ರಹಗಳಾಗಿ ತೋರ್ಲಕತ್ತವ. ಆ ದೇವ್ರು ಚಲೋ ಅದ, ಈ ದೇವ್ರು ಚಲೋ ಅದ, ಅದು ಪವರ್ಫುಲ್ ಅದ, ಇದು ಪವರ್ಫುಲ್ ಅದ ಅಂತ ಹೇಳಿ ತಿರುಗ್ಲಕತ್ತಾರ. ಯಾಕೆ ತಿರುಗ್ಲಕತ್ತಾರ ಅಂದ್ರೆ ಕಲ್ಲು ಮರ್ತದ್ದಕ್ಕೆ. ಕಲ್ಲು ಮರ್ತು ಬಿಟ್ಟದ್ದಕ್ಕೆ ಇಷ್ಟೊಂದು ಸಮಸ್ಯೆದೊಳಗದ. ಕಲ್ಲು ಮರ್ತವ್ರ ಅಂತ ಅಷ್ಟೇ. ದೇವಸ್ಥಾನ ತಿರುಗವರು ಕಲ್ಲು ಮರ್ತವ್ರ. ಕಲ್ಲಿಂದ ಅರಿವಿತ್ತಂತಂದ್ರೆ ಅಲ್ಲಿ ಹೋಗಲ್ಲ. ಮಣ್ಣಿನ ಅರಿವಿತ್ತಂದ್ರೆ ಒಂದು ಹೆಜ್ಜೆ ಇಡಂಗಿಲ್ಲ ದೇಶ ನೋಡೋದಕ್ಕೆ ಹೋಗ್ಬೇಕಂದ್ರೆ. ಎಲ್ಲ ಕಡೆ ಅದೇ ಮಣ್ಣು, ಅದೇ ಆಕಾಶ. ಮಣ್ಣು ಮರ್ತಾರ. ಪಂಚಭೂತಗಳನ್ನ ಮರ್ತದಕ್ಕೆ ಅವ್ರಿಗೆ ಏನಾಗ್ತದೆ, ಎಲ್ಲೆಲ್ಲೇ ಹೋದಾಗ ಒಂದೊಂದು ಬೇರೆ ಬೇರೆ ಅನುಭವಗಳಾಗ್ತಾವ. ಎಲ್ಲ ಮಿಥ್ಯ ಭ್ರಾಂತಿ ಅನುಭವಗಳವೆಲ್ಲ. ಏಕ ಅನೇಕ. ದೊಡ್ಡ ಗುರುಗಳು ಅಂತ ಹೇಳಿದ್ರು. ದೊಡ್ಡ ಗುರುಗಳ ಬಳಿ ಹೋಗಿ ಪ್ರಯತ್ನ ಪಟ್ಟು ನಾವು ನಿಮ್ಮ ಹತ್ರ ಸೇರ್ಕೋಬೇಕತ್ತೀವಿ, ಕೇಳ್ಬೇಕತ್ತೀವಿ ಪಾಠ ಅಂತಂದ್ರ ಬರ್ರಿ ಭಾಳ ಚಲೋ ಆಯ್ತು ಅಂತಂದ್ರು. ನೀವು ರಾಯಚೂರವರು ಅಂತಂದ್ರೆ ಕೃಷ್ಣಾ ನದಿ ನಿಮ್ಮೂರಾಗ ಹರಿತದಲ್ರಿ, ಆ ಕೃಷ್ಣಾ ನದಿ ಒಳಗ 5 ದ್ವೀಪಗಳದಾವ ರಾಯಚೂರು ಸುತ್ತಮುತ್ತ. ಆ 5 ದ್ವೀಪಗಳನ್ನ ನಮಗೆ ನೀವು ದರ್ಶನ ಮಾಡಿಸ್ಬೇಕು ಅಂದ್ಬಿಟ್ರು. ದ್ವೀಪ ಅಂದ್ರೆ ಏನದ?
ಅದು ನದಿ ಹಿಂಗ ಟಿಸು ಹೊಡೆದಿರ್ತದ, ನಡಬರ್ಕ ಒಂದಿಷ್ಟು ಭೂಮಿ ಇರ್ತದ. ಆ ಭೂಮಿ ಸ್ವಲ್ಪ ಎತ್ತರಕ್ಕಿರ್ತದ. ಅದು ಎತ್ತರಕ್ಕಿರೋ ಭೂಮಿಗೆ ಹೋಗ್ಬೇಕಾದ್ರ ನದಿ ಆ ಕಡೆ ಹೋದ್ರೂ ಬೋಟಿನಾಗೆ ಹೋಗ್ಬೇಕು, ಈ ಕಡೆ ಹೋದ್ರೂ ಅದೇ ಬೋಟ್ ನಾವೆಕ್ಕರ್ ಇರ್ತಾರ. ಒಂದು 20 ರೂಪಾಯಿ 50 ರೂಪಾಯಿ ಕೊಟ್ರೆ ಕರ್ಕೊಂಡು ಹೋಗ್ತಾರ. ಮತ್ತು ವಾಪಸ್ ಬರ್ಬೇಕಾದ್ರೆ ಬೋಟ್ನಾಗ ಬರ್ಬೇಕು. ಆ ದ್ವೀಪಕ್ಕೆ ಪಾದ್ಮೇಲೆ ಹೆಂಗಾದ್ರೂ ಸುತ್ತಾರದ ನೀರಿರ್ತದೆ. ಇದು ಬಿಟ್ರೆ ನೀರ ಮಣ್ಣ ಕಲ್ಲ ಬಿಟ್ರೆ ಮತ್ತೇನು ಇಲ್ಲ. ಅಲ್ಲಿ ಏನ್ ಮಾಡ್ಯಾರ, ನಾರದರ ತಪಸ್ ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ. ಆ ದೇವ್ರ ದತ್ತಾತ್ರೇಯರನ್ನ ಇದ್ರೆ ಅವರೆಲ್ಲರೂ ಮಹಾತ್ಮರು ಏನ್ ಮಾಡ್ಯಾರ, ಸ್ವಲ್ಪ ಪ್ರಶಾಂತ ಸ್ಥಳ, ಜನರು ಜಾಸ್ತಿ ಬರಂಗಿಲ್ಲ ಇಲ್ಲಿ ಅಂತೇಳಿ ಕೂತು ತಪಸ್ ಮಾಡ್ಯಾರ. ಅವ್ರು ಮಾಡಿ ಹೋಗಿ ತಾವು ಸಿದ್ಧಿ ಸಾಧನೆ ಮಾಡ್ಕೊಂಡು ಹೋಗ್ಬಿಟ್ರ. ಅವರು ಅಲ್ಲಿ ಕೂತು ತಪಸ್ ಮಾಡಿದ್ದಕ್ಕ ಕೆಲವೊಂದು ಅವಶೇಷಗಳು, ಹಾಳು ಅವಶೇಷಗಳದವ. ಕೆಲವೊಂದು ಜನ ಏನ್ ಮಾಡ್ಯಾರ, ಆ ದೇವ್ರ ಭಕ್ತರು ಅಲ್ಲಿ ಒಂದಿಷ್ಟು ಗುಡಿ ಗಿಡಿ ಕಟ್ಟಿ ಪೂಜಾ ಗೀಜಾ ಮಾಡ್ತಾರೆ. ಅದನ್ನ ನೋಡ್ಬೇಕು ಅಂತ ಹೋಗ್ಬೇಕನ್ನಂತ ಬಾಯ ವಾಸನೆ ಏನದಲ್ಲ, ಇಂಥವು ಕಳ್ಕೋಬೇಕು. ಯಾರೇ ಏನಾರೇ ಹೇಳಿದ್ರಂತಂದ್ರ ಅಲ್ಲಿಗಿಂತ ಭವ್ಯವಾದವರು ನೀವೇ ಅದಿರಿ. ನಿಮ್ಮ ಆತ್ಮನೇ ಅದ, ನಿಮ್ಮ ಬ್ರಹ್ಮ ಸ್ವರೂಪನೇ ಅದ. ಅಲ್ಲಿ ಏನಿಲ್ಲ. ಕೈಲಾಸವೆಂಬುದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನೊಬ್ಬ ಮೈಗಳ ಕಾಣಿರೋ, ಅಲ್ಲಿರುವ ಶಿವ ಗಣಾಧೀಶ್ವರರೆಲ್ಲ ಏನದರ, ಅದೇನೋ ಬರದಾರಪ್ಪ ಸಿದ್ದರಾಮೇಶ್ವರರು. ಇಂಥವು ಏನದವ, ಅಲ್ಲಿ ಅದವ ಇಲ್ಲಿ ಅದವ ಅಂತೇಳಿ ತಿರುಗಿದಿರ. ಅಲ್ಲಿ ದೇವ್ರದನಂದ್ರ ಅವ ಅಲ್ಲಿರುವ ಗಣಾಧೀಶ್ವರರೆಲ್ಲ ಮೈಗಳರು ಕಾಣಿರೋ, ಚಂದ್ರಶೇಖರನೊಬ್ಬ ಹೆಡ್ಡ ಕಾಣಿರೋ ಅಂತ ಬರ್ಬಿಟ್ಟಾರ. ದೇವ್ರ ಅಲ್ಲೇ ಅದನಂತಂದ್ರ ಅವ ಕೆಟ್ಟ ದಡ್ಡದನವ ಅಂತ ಹೇಳಿ ಅಲ್ಲೇ ಕುಂತಾನ. ಎಲ್ಲ ಮಂದಿನ ಮಕ್ಕಳನ್ನ ಬಿಟ್ಟು ಊರ ಉದ್ಮಾನ ಬಿಟ್ಟು ಅಲ್ಲೇ ಹೋಗಿ ಕೂತಾನ ದಡ್ಡ ಅಂತಂತ ಬಸವಾದಿ ಶರಣ. ಈ ರೀತಿ ಇರೋಂಥದ್ದು ಯಾವುದೇ ಒಂದು ಕ್ಷೇತ್ರದ ಮಹಿಮೆ ಹೇಳಿದಾಗ ಆ ಕ್ಷೇತ್ರದ ಮಹಿಮೆಗಿಂತ ನಿಮ್ಮ ಪ್ರತ್ಯೇಗಾತ್ಮ ಸ್ವರೂಪದಕ್ಕಿಂತ ದೊಡ್ಡ ಮಹಿಮೆ ಯಾವಾಗಾರ ಇರ್ಲಕ್ ಸಾಧ್ಯ ಅದ ಏನ್ರಿ? ನಿಮ್ಮ ಬ್ರಹ್ಮ ಸ್ವರೂಪದಕ್ಕಿಂತ ದೊಡ್ಡ ಮಹಿಮೆ ಜಗತ್ತಿನಾಗ ಎಲ್ಲರ ಇರ್ಲಕ್ ಸಾಧ್ಯನಾ? ಯಾರಿಗೆ ಆ ಆತ್ಮದ ಭಾನ ಇಲ್ಲ, ಆ ಬ್ರಹ್ಮದ ಭಾನ ಇಲ್ಲ, ಅವರಿಗೆ ಭ್ರಾಂತಿಕಾರಕ ವಸ್ತುಗಳೇ ಶ್ರೇಷ್ಠ. ಯಾರಿಗೆ ಆತ್ಮದ ಭಾನ ಭ್ರಾಂತಿಕಾರಕ ವಸ್ತುಗಳ ಬಗ್ಗೆ ಏನದ ಅಂತಂದ್ರ ಇದು ಭ್ರಾಂತಿ, ಇದು ಸುಳ್ಳು, ಇಲ್ಲಿರೋದೆಲ್ಲ ಏನದ ಹುಚ್ಚರಿಗೆ ದಡ್ರಿಗೆ ತಿಳಿಗೇಡಿಗಳಿಗೆ ಮಾಡಿಟ್ಟಂತ ಒಂದು ವ್ಯವಸ್ಥೆ ಅಂತೇಳಿ ನಿಮಗೆ ಗೊತ್ತಾಯ್ತು ಅಂತಂದ್ರೆ ನಿಮ್ಮ ಆತ್ಮದ ಭಾನದಲ್ಲಿ ನೀವಿದ್ರೆ ಅಂತಂದ್ರೆ ಅಲ್ಲಿ ಹೋಗಂಗಿಲ್ಲ. ಇನ್ನ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಜೀವನದ ಒಂದ್ ಸಾರಿ ಅಲ್ಲಿಗೆ ಹೋಗೇ ಬರ್ಬೇಕಂತ. ಅಲ್ಲಿಗೆ ಹೋಗ್ಲಕ್ಕೆ ನೀ ಎಲ್ಲಿದಿ, ಅದೇ ಇಲ್ಲದ ಇದೆ ಅಲ್ಲ. ಹೀಗಾಗಿ ಏನಾಯ್ತು, ಅದು ಏಕ ಪರಮ್ಮನನ್ನ ಅರಿವು ಮಾಡ್ಕೊಳ್ಳಾರ್ದ ಅನೇಕ ದೇವರುಗಳಾಗಿ ತೋರ್ಲಕತ್ತದ. ಅದಕ್ಕೆ ಸದ್ವಸ್ತು ಏನ್ ಮಾಡ್ತದ ಅಂತಂದ್ರೆ, ಸದ್ವಸ್ತುವಿಂದು ಗುಣಧರ್ಮ ಏನದ ಅಂದ್ರೆ ಅಸದ್ವಸ್ತು ತೋರುವ ಭ್ರಾಂತಿ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲ. ಹೌದಾ? ಸತ್ಯವಸ್ತುವಿನ ಸ್ವಭಾವ ಏನದ? ಅಸದ್ವಸ್ತು ತೋರುವ ಭ್ರಾಂತಿ ಕಾಲದಲ್ಲಿ. ಈ ಕಡೆ ಬರ್ಕೋಬೇಕು ಇದರ ಸ್ವಭಾವ. ಅಸದ್ವಸ್ತು ತೋರುವ ಭ್ರಾಂತಿ ಕಾಲದಲ್ಲಿ ಏನ್ ಮಾಡ್ತದ? ಸದ್ವಸ್ತು ಪ್ರತೀತಿ ಆಗುವುದಿಲ್ಲ. ಅಜ್ಞಾನ ಕಾಲದಲ್ಲಿ, ಭ್ರಾಂತಿ ಕಾಲದಲ್ಲಿ, ಕತ್ತಲೆಯಲ್ಲಿ ಹಗ್ಗ ಕಾಣುವುದಿಲ್ಲ. ಅಜ್ಞಾನದಲ್ಲಿ ಆತ್ಮ ಸ್ವರೂಪ ಕಾಣುವುದಿಲ್ಲ, ಬ್ರಹ್ಮ ಸ್ವರೂಪ ನಮಗೆ ಪ್ರತೀತಿ ಆಗುವುದಿಲ್ಲ. ಈ ಕಡೆ ಏನ್ ಬರೀತೀರಿ? ಅಸದ್ವಸ್ತುವಿನ ಸ್ವಭಾವ ಏನು? ಸದ್ವಸ್ತು ತೋರುವಿಕೆಯಿಂದ ಅಸದ್ವಸ್ತು ನಿವೃತ್ತಿ ಆಗುತ್ತದೆ. ಶಬ್ದಗಳು ಚಂದ ಬರೀಬೇಕು.
ಅಸದ್ವಸ್ತು ತೋರುವ ಭ್ರಾಂತಿ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಸದ್ವಸ್ತು ಪ್ರತೀತಿ ಆಗುವುದಿಲ್ಲ ಅಂತೇಳಿ ನೀಟಾಗಿ ಬರ್ಕೊಂಡು ಇದರಂಗೆ ಅದು ಹೇಳ್ಬೇಕು. ಅಸದ್ವಸ್ತು ತೋರುವ ಭ್ರಾಂತಿ ಕಾಲದಲ್ಲಿ ಸದ್ವಸ್ತು ಪ್ರತೀತಿ ಆಗುವುದಿಲ್ಲ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಏನೇನು ಪ್ರತೀತಿ ಆಗಲ್ಲ, ಆನಂದ ಪ್ರತೀತಿ ಆಗಲ್ಲ. ಭ್ರಮೆಯಲ್ಲಿರುವಾಗ ಬ್ರಹ್ಮದ ಸ್ವರೂಪ ಪ್ರತೀತಿ ಆಗುವುದಿಲ್ಲ. ಇದು ಸದ್ವಸ್ತುವಿನ ಒಂದು ಸ್ವಭಾವ. ಅದರಂಗೆ ಈ ಕಡೆ ಬರೆಯಿರಿ. ಸದ್ವಸ್ತು ತೋರುವ ಜ್ಞಾನ ಕಾಲದಲ್ಲಿ ಸದ್ವಸ್ತು ತೋರುವ ಜ್ಞಾನ ಕಾಲದಲ್ಲಿ ಏನ್ ಬರೀತೀರಿ? ಅಸದ್ವಸ್ತು ನಿವೃತ್ತಿಯಾಗಿರುತ್ತದೆ. ಅಸದ್ವಸ್ತು ಪ್ರತೀತಿ ಆಗುವುದಿಲ್ಲ. ಅಥವಾ ನಿವೃತ್ತಿ ಆಗುತ್ತದೆ, ಇರಂಗಿಲ್ಲ ಅಂತ ಇದರ ಸ್ವಭಾವ. ಸದ್ವಸ್ತು ತೋರುವಾಗ ಅಸದ್ವಸ್ತು ಕಾಣಂಗಿಲ್ಲ, ಅಸದ್ವಸ್ತು ತೋರುವಾಗ ಸದ್ವಸ್ತು ಕಾಣಂಗಿಲ್ಲ. ಅಜ್ಞಾನ ಕಾಲದಲ್ಲಿ ಅಸದ್ವಸ್ತು ಕಾಣಿಸ್ತದ, ಜ್ಞಾನ ಕಾಲದಲ್ಲಿ ಸದ್ವಸ್ತು ಕಾಣುತ್ತದ. ನಾವು ಏನ್ ಮಾಡಬೇಕು? ಪ್ರಯತ್ನ ಪಟ್ಟು ಜ್ಞಾನ ಕಾಲದಲ್ಲಿ ಇರುವುದಕ್ಕೆ ನಮ್ಮದು ಸಾಧನ, ನಮ್ಮ ಪ್ರಯತ್ನ. ಶ್ರವಣ ಮನನ ನಿಧಿಧ್ಯಾಸನ ತತ್ವಂ ಪದಾರ್ಥ ಶೋಧನದ ಉದ್ದೇಶ ಏನು? ಹೆಚ್ಚು 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 ಜ್ಞಾನ ಕಾಲದಲ್ಲಿರುವುದಕ್ಕೆ ಪ್ರಯತ್ನ ಪಡೋದು. ಸದಾ ಕಾಲ ಸದ್ವಸ್ತುವಿನ ದರ್ಶನ ಮಾಡ್ಕೋತಿದ್ದಾಗ ಅಸದ್ವಸ್ತು ತೋರುವುದಿಲ್ಲ. ನೀವು ಜ್ಞಾನ ಕಾಲದಲ್ಲಿರೋದು ಬಿಟ್ಟು ಗುರುವನ್ನು ಮರ್ತರಿ, ಶಾಸ್ತ್ರವನ್ನು ಮರ್ತರಿ, ಗುರು ಹೇಳಿದ ಜ್ಞಾನವನ್ನು ಮರೆತು ಅಜ್ಞಾನದಾಗಿದ್ರಿ ಅಂತಂದ್ರ ಅಸತ್ವಸ್ತು ಪ್ರತೀತಿ ಆಗುತ್ತದೆ. ಅಸತ್ವಸ್ತು ಪ್ರತೀತಿ ಆಗುವಾಗ ಸದ್ವಸ್ತು ತೋರುವುದಿಲ್ಲ. ಹೀಗಾಗಿ ದುಃಖಿ ಆಗ್ತೀರಿ ಅಂಥೇಳಿ ಈಗ ಸತ್ತು ಅಸತ್ತು, ಚಿತ್ತು ಅಚಿತ್ತು, ಆನಂದ ಸುಖ ದುಃಖ, ನಿತ್ಯ ಅನಿತ್ಯ, ಪರಿಪೂರ್ಣ ಅಪೂರ್ಣ, ಏಕ ಅನೇಕ, ಈ ರೀತಿ ನೀವು ಎರಡೆರಡು ಶಬ್ದಗಳನ್ನ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಏನ್ ಮಾಡ್ಬೇಕು? ಮೇಲಿನ ನಿಯಮದಲ್ಲಿ ತುಂಬ್ಕೋಬೇಕು. ಹೆಂಗ? ಒಂದು ಬರ್ಕೋರಿ, ಮುಂದಿಂದ ಗೊತ್ತಾಗ್ತದೆ. ಯಾವ ಸದ್ರೂಪದ ಅಥವಾ ಸದ್ರೂಪ ಸ್ವರೂಪ, ನಿರ್ವಿಕಾರ ಸ್ವರೂಪ ನಮ್ಮದು. ಯಾವ ಸದ್ರೂಪ ಸ್ವರೂಪ, ಸತ್ಯವಸ್ತು ಅಂದ್ರೆ ಏನು? ಸ್ವರೂಪ, ನಿಮ್ಮದು ನಿಜ ಸ್ವರೂಪ, ನಿಮ್ಮದೇ ಸ್ವರೂಪ. ಸದ್ರೂಪ ಅಂದ್ರೆ ಯಾವನೋ ಬೇರೆ ಕಡೆ ಅಲ್ಲೇ ಬ್ರಹ್ಮ ಅಂತ ಅಲ್ಲ, ನಿಮ್ಮದೇ ನಿಜವಾದ ಸ್ವರೂಪ. ಯಾವ ಸದ್ರೂಪ ಬ್ರಹ್ಮತ್ವದ ಸ್ವರೂಪದ ಅಥವಾ ಯಾವ ಸದ್ರೂಪ ಬ್ರಹ್ಮತ್ವ ಸ್ವರೂಪದ ಅಜ್ಞಾನದಿಂದ ಅಸದ್ರೂಪ ವಸ್ತು ತೋರುತ್ತದೆಯೋ ಅಂದ್ರೆ ವಿಕಾರಿ ನಿರ್ವಿಕಾರಿ ಅಂದಂಗ, ಅದೇ ಸದ್ರೂಪ ಬ್ರಹ್ಮ ಸ್ವರೂಪದ ಜ್ಞಾನದಿಂದ ಅಸದ್ರೂಪ ಏನಾಗ್ತದ? ನಿವೃತ್ತಿ ಆಗುತ್ತದೆ. ವಿಕಾರಗಳೆಲ್ಲ ನಿವೃತ್ತಿ ಆಗ್ತಾವ. ಬಾಲಕ, ಯುವಕ, ಮುದುಕ ಇವೆಲ್ಲ ವಿಕಾರಗಳು ಹೌದಾ? ಅಲ್ಲ. ನಿಮ್ಮ ಸದ್ರೂಪಕ್ಕೆ
ಸುಖಿ ದುಃಖಿ ಶ್ರೀಮಂತ ಬಡವ ಗಂಡು ಹೆಣ್ಣು ಎಲ್ಲ ಇವು ಏನದವ ವಿಕಾರಗಳು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇರೋದು ಒಂದೇ ಬ್ರಹ್ಮ. ಆ ಬ್ರಹ್ಮನಿಗೆ 4 ಹೆಸರುಗಳು ಕೊಟ್ರು, ಜಾತಿಗಳು ಕೊಟ್ರು, ಧರ್ಮಗಳು ಕೊಟ್ರು, ದೇವರುಗಳು ಕೊಟ್ರು, ಆಶ್ರಮಗಳು ಕೊಟ್ರು, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಅಂತೇಳಿ ಎಲ್ಲ ವಿಕಾರಗಳವೆಲ್ಲ. ಅದರಂಗೆ ಚಿದ್ರೂಪ ಬ್ರಹ್ಮ ಸ್ವರೂಪದ ಅಜ್ಞಾನದಿಂದ ಆ ಚಿದ್ರೂಪ ಅಂದ್ರೆ ಮರೆವಾಗ್ತದ. ನಾನು ಬ್ರಹ್ಮ ಅಂತೇಳಿ ಅಲುಪ್ತ ಪ್ರಕಾಶ, ಅದನ್ನು ಮರ್ತರಿ ಅಂತಂದ್ರೆ ಲುಪ್ತ ಪ್ರಕಾಶದಾಗ ಹೋಗ್ಬಿಡ್ತೀರಿ, ಕತ್ತಲ ಬೆಳಕಿನಾಗ ಹೋಗ್ಬಿಡ್ತೀರಿ, ಜ್ಞಾನ ಅಜ್ಞಾನದಾಗ ಹೋಗ್ಬಿಡ್ತೀರಿ. ಅದು ಅಲುಪ್ತ ಪ್ರಕಾಶ. ಚಿದ್ರೂಪ ಅನ್ನೋದು ಮರ್ತದ್ದಕ್ಕೆ ಏನಾಗ್ಬಿಡ್ತು, ಮರೆವು ತೋರುತ್ತದೆ. ಅದೇ ಚಿದ್ರೂಪ ಬ್ರಹ್ಮ ಸ್ವರೂಪದ ಜ್ಞಾನದಿಂದ ಏನಾಗ್ತದ, ಅಚಿದ್ರೂಪ ಅಂದ್ರೆ ಮರೆವು, ಅಜ್ಞಾನ, ಕತ್ತಲೆ, ಅವಾನಗಳು ನಾಶವಾಗುತ್ತವೆ, ನಿವೃತ್ತಿ ಆಗುತ್ತವೆ. ಇವೆಲ್ಲ ಬರ್ಕೋಬೇಕು. ಯಾವ ಆನಂದ ಸ್ವರೂಪದ ಅಜ್ಞಾನದಿಂದ ಸುಖ ದುಃಖಾದಿಗಳು ತೋರುತ್ತಿವೆಯೋ ಅದೇ ಆನಂದ ಸ್ವರೂಪದ ಜ್ಞಾನದಿಂದ ಸುಖ ದುಃಖಾದಿಗಳು ನಿವೃತ್ತಿಯಾಗುತ್ತವೆ. ಸುಖ ದುಃಖಾದಿಗಳ ಭ್ರಾಂತಿ, ಅದು ಭ್ರಾಂತಿ. ಅದು ಸಂಸಾರದಾಗ ಸುಖ ಅದ, ಜಗತ್ತಿನಾಗ ಸುಖ ಅದ, ಗಂಡ್ರ ಮಕ್ಕಳದಾಗ ಸುಖ ಅದ, ಎಲ್ಲ ಇವು ಭ್ರಾಂತಿ. ನಿತ್ಯ, ಯಾವ ನಿತ್ಯ ಸ್ವರೂಪದ ಅಜ್ಞಾನದಿಂದ ಏನಾಯ್ತು, ಅನಿತ್ಯ. ನಾನು ಸಾಯ್ತೀನಿ, ನಾ ಮುದುಕಾಗಿ ನೀ, ನಾ ಬಡವಾಗಿ ನೀ, ನನಗ ಹಂಗಾಗ್ತದ ಹಿಂಗಾಗ್ತದ ಅಂತೀವಲ್ಲ, ಇದೆಲ್ಲ ಅನಿತ್ಯ ತೋರ್ಲಿಕ್ಕತ್ತವ. ಅದೇ ನಿತ್ಯ ಸ್ವರೂಪದ ಜ್ಞಾನದಿಂದಲೇ ಈ ಅನಿತ್ಯತ್ವದ ನಿವೃತ್ತಿ ಆಗುತ್ತದೆ. ಯಾವ ಪರಿಪೂರ್ಣ ವಸ್ತುವಿನ ಅಜ್ಞಾನದಿಂದ ಅಪೂರ್ಣಗಳು ತೋರುತ್ತಿವೆಯೋ, ಎಲ್ಲ ಪರ್ಫೆಕ್ಟ್ ಅನ್ಸಂಗೆ ಇಲ್ಲ. ಒಂದು ದೇಶದಲ್ಲಿದ್ದದ್ದು ಇನ್ನೊಂದು ದೇಶದಲ್ಲಿಲ್ಲ, ಒಂದು ಕಾಲದಲ್ಲಿದ್ದದ್ದು ಇನ್ನೊಂದು ಕಾಲದಲ್ಲಿಲ್ಲ, ಅಂತ ವಸ್ತುಗಳು ತೋರ್ಲಕತ್ತಾವ. ಪರಿಪೂರ್ಣ ಮರ್ತದ್ದಕ್ಕ ಹಿಂಗಾಗ್ಲಕತ್ತವ. ನಿಮ್ಮ ಶರೀರದೊಳಗ ಬ್ರಹ್ಮದನ, ಅವನೇ ಎಲ್ಲ ಕಡೆ ಅದನಂತ ನಾವ್ ಹೇಳ್ತೀವಿ. ಕಾಶಿ ವಿಶ್ವನಾಥ ಕಾಶಿಯಾಗದನ, ನಾನೇ ಬೇರೆ, ಕಾಶಿ ವಿಶ್ವನಾಥನೇ ಬೇರೆ. ಅಲ್ಲಿಗೆ ಹೋಗ್ಬೇಕು 3 ದಿವಸ ರೈಲ್ವೆದಾಗ ಬಿದ್ದು ಎದ್ದು ಅಲ್ಲಿ ಹೋಗಿ ಹೈರಾಣಾಗಿ ಗುದ್ದಿಸ್ಕೊಂಡು ಮುಂದಕ್ಕೆ ದಬ್ಬಿಸ್ಕೊಂಡು ಬರ ಕಾಶಿ ವಿಶ್ವನಾಥ. ವಿಶ್ವನಾಥ ಕಾಶಿಯಾಗದ, ನಿಮ್ಮೊಳಗೆ ಅದನ ಇಲ್ಲ ವಿಶ್ವನಾಥ. ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ? ಎಲ್ಲಾ ದೇವರುಗಳು ಎಲ್ಲೆಲ್ಲೋ ಎಷ್ಟೋ ಕಿಲೋಮೀಟರ್ ದೂರ ಅದಾವತ್ತೆ. ಯಾಕೆ ತೋರ್ಲಕತ್ತದ? ಪರಿಪೂರ್ಣತೆಯ ಜ್ಞಾನ ಇಲ್ಲದ. ಎಲ್ಲ ಕಾಲದಲ್ಲಿ, ಎಲ್ಲ ದೇಶದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಒಂದೇ ಒಂದು ಸದ್ವಸ್ತು ತುಂಬಿ ತುಳುಕ್ತಾ ಇದೆ. ಆ ಸತ್ಯ ವಸ್ತುವಿನ ಜ್ಞಾನ ಇಲ್ಲದಕ್ಕ ಅಸದ್ವಸ್ತುಗಳು ಭಾನವಾಗಿ ಆ ದೇವರ ಅಲ್ಲದ, ಈ ದೇವರು ಇಲ್ಲದ, ಎಲ್ಲಿ ಆದ್ರೂ ಆ ದೇವರುಗಳೆಲ್ಲ ಅರಿಸಿಕೊಳ್ಳುವ ಅನಾತ್ಮ ವಸ್ತುಗಳು. ಅವುಗಳನ್ನು ಅರಿಯುವ ಆತ್ಮವಸ್ತು ಯಾರು? ನಿಮ್ಮಿಂದ ಹೊರತುಪಡಿಸಿ ಬೇರೆ ಬ್ರಹ್ಮನ ಸ್ವರೂಪದಿಂದ ಹೊರತುಪಡಿಸಿ ಎಲ್ಲಾ ದೇವರುಗಳೇನೇನದವ ಅವೆಲ್ಲ ಆತ್ಮಗಳ ಅನಾತ್ಮಗಳು. ಅನಾತ್ಮಗಳು ಅವು ಅರಿಸಿಕೊಳ್ಳುವ ಅನಾತ್ಮಗಳು. ಇದು ಹನುಮಂತ, ಇದು ಗಣಪತಿ, ಇದು ಈಶ್ವರ, ಇದು ಲಕ್ಷ್ಮಿ, ಇದು ಪಾರ್ವತಿ ಅಂತ ನೀವೇನಂತಿರಲ್ಲ, ಅವೆಲ್ಲ ಅನಾತ್ಮ ವಸ್ತುಗಳು. ಅವುಗಳನ್ನು ಅರಿಯುವ ಆತ್ಮನೇ ನಿಜವಾದ ಸದ್ವಸ್ತು. ಆ ಆತ್ಮದ ನಿಜವಾದ ಸದ್ವಸ್ತುವಿನ ಅಜ್ಞಾನದ ಕಾರಣ ಅದೇನಾಗ್ಯದ, ಅನೇಕವಾಗಿ ಕಾಣ್ಲಿಕ್ಕತ್ತದ. ಏಕ ಅನೇಕ ಸ್ವಭಾವಗಳ ಬಗ್ಗೆ ತಿಳ್ಕೊಂಡ್ರಿ.
ಸದ್ವಸ್ತುವಿನ ಸ್ವಭಾವ ಅಸದ್ವಸ್ತು ಪ್ರತೀತಿಯಾಗುವಾಗ ಸದ್ವಸ್ತು ತೋರುವುದಿಲ್ಲ ಮತ್ತು ಸದ್ವಸ್ತು ಪ್ರತೀತಿಯಾಗುವಾಗ ಅಸದ್ವಸ್ತು ತೋರುವುದಿಲ್ಲ. ಎರಡೂ ತೋರುವಂತ ಒಂದೇ ಕಾಲ ಇಲ್ಲ. ಒಂದೇ ದೇಶ ಇಲ್ಲ, ಒಂದೇ ಕಾಲ ಇಲ್ಲ. ಇಷ್ಟು ತಿಳ್ಕೊಂಡ್ಮೇಲೆ ನೀವು ಇದು ಬರಿಬಹುದಲ್ಲ, ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಈ ನಿಯಮದಾಗ ಹಾಕಿ ಬರಿಬಹುದಿಲ್ಲ ನೀವು. ಏಕ ವಸ್ತುವಿನ ಜ್ಞಾನ ಇಲ್ಲದ ಕಾರಣ ಅನೇಕ ವಸ್ತುಗಳಾಗಿ ಕಾಣುತ್ತಿದೆ. ಅದೇ ಏಕ ವಸ್ತುವಿನ ಜ್ಞಾನ ಮಾಡಿಕೊಂಡರೆ ಅನೇಕ ವಸ್ತುಗಳು ನಿವೃತ್ತಿ ಆಗುತ್ತವೆ. ಅನೇಕ ದೇವರುಗಳು, ಅನೇಕ 84 ಲಕ್ಷ ಜೀವರಾಶಿಗಳು ಎಲ್ಲ ನಿವೃತ್ತಿಯಾಗಿ ಅಖಂಡ ಬ್ರಹ್ಮ ಒಬ್ಬನೇ ಉಳಿತಾನ. ಇಷ್ಟು ತಿಳ್ಕೊ. ಎದಕ್ಕೆ ದುಃಖ ಆಗ್ಯದ ಅಂತೇಳಿ ಅರ್ಥ ಮಾಡ್ಕೋಬೇಕು. ಈಗ ನಿಯಮ ಪ್ರಕಾರ ಆ ಮಿಥ್ಯ ವಸ್ತು ಯಾಕೆ ತೋರ್ಲಕತ್ತದ ಅನ್ನೋದು ಅರ್ಥ ಮಾಡ್ಕೋಬೇಕು. ಮಿಥ್ಯ ವಸ್ತುವಿನ ತೋರುವಿಕೆ ಯಾಕೆ ಆಗ್ಲಕತ್ತದ? ಸತ್ಯ ವಸ್ತುವಿನ ಮರೆವಿನಲ್ಲಿರುವುದಕ್ಕೆ. ಮಿಥ್ಯ ವಸ್ತು ನಿವೃತ್ತಿ ಮಾಡ್ಕೋಬೇಕಾದ್ರೆ ಸತ್ಯ ವಸ್ತುವಿನ ಜ್ಞಾನ ಮಾಡ್ಕೋಬೇಕು ಅಂತ ತಿಳ್ಕೋಬೇಕು. ಮತ್ತೇನ್ ಮಾಡ್ಬೇಕಿದ್ರೆ ಜ್ಞಾನ ಆಗೋದೇನು ದೊಡ್ಡ ವಿಷಯ ಅಲ್ಲ, ಅದು ತಿಳ್ಕೋಬೇಕು. ಮತ್ತು ಅದರೊಳಗೆ ಏನ್ ಮಾಡ್ಬೇಕು? ಉಳ್ಕೋಬೇಕು. ತಿಳ್ಕೋ ಮತ್ತ ಉಳ್ಕೋ. ತಿಳ್ಕೊಂಡಿಕ್ಕೆ ಉಳ್ಕೊಳ್ಳಿಲ್ಲ ಅಂದ್ರೆ ತಗೊಂಡೇನು ಉಪಯೋಗ ಆಯ್ತು? ತಿಳ್ಕೋಬೇಕು, ಅದ್ರಾಗೆ ಉಳ್ಕೋಬೇಕು. ಅದಕ್ಕಿದೆ ನಿಯಮ ಆದ್ಮೇಲೆ ರಜ್ಜುವಿನ ಅಜ್ಞಾನದಿಂದ ಸರ್ಪವು ತೋರುತ್ತದೆ, ರಜ್ಜುವಿನ ಜ್ಞಾನದಿಂದಲೇ ಸರ್ಪದ ನಿವೃತ್ತಿ ಆಗುತ್ತದೆ. ಅದ್ರ ಬದಲಿ ನೀವು ಬೇರೆ ಎದರದೋ ಜ್ಞಾನ ಮಾಡ್ಕೊಂಡ್ರಿ ಅಂತಂದ್ರೆ ಅದು ನಿವೃತ್ತಿ ಆಗಲ್ಲ. ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರುತ್ತದೆ, ಬ್ರಹ್ಮದ ಜ್ಞಾನದಿಂದಲೇ ಜಗತ್ತು ನಿವೃತ್ತಿ ಆಗುತ್ತದೆ. ಜಗತ್ತು ನಿವೃತ್ತಿ ಆಯ್ತು ಅಂದ್ರೆ ಜಗತ್ತಿನಿಂದ ಉಂಟಾಗುವ ದುಃಖಗಳು ನಿವೃತ್ತಿ ಆಗ್ತವೆ. ದೇಹಾದಿಗಳ ದುಃಖಗಳು ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನ ಇರುವ ಕಾರಣ ಅದು ಕಾಣಂಗಿಲ್ಲ. ಯಾವಾಗ ನಿಮಗೆ ಪ್ರತ್ಯೇಗಾತ್ಮ ಸ್ವರೂಪದ ಜ್ಞಾನ ಮರಿತೀರಿ ಆವಾಗ ಏನಾಗ್ತದೆ? ದೇಹಾದಿಗಳ ದುಃಖಗಳು ಬಂದು ನಿಮಗ ವಕ್ರಿಸ್ತವ. ಆದ್ದರಿಂದ ನೀನು ಜಗತ್ತಿನ ನಿವೃತ್ತಿ ಬಯಸುವೆಯಾದರೆ, ಮಿಥ್ಯವಾದ ಜಗತ್ತಿನ ನಿವೃತ್ತಿ ಬಯಸುವೆಯಾದರೆ ಏನ್ ಮಾಡ್ಬೇಕು? ಸತ್ಯವಾದ ಬ್ರಹ್ಮಜ್ಞಾನದ ದೃಢ ನಿಶ್ಚಯ ಮಾಡಿಕೊಳ್ಳಬೇಕಷ್ಟೇ. ದೃಢ ನಿಶ್ಚಯ ಮಾಡ್ಕೋಬೇಕು. ಯಾರು ಮಾಡ್ಕೋಬೇಕು? ದೃಢ ನಿಶ್ಚಯ ನೀನೇ ಮಾಡ್ಕೋಬೇಕು. ಎಂಥದ್ದು? ದೃಢವಾದ ನಿಶ್ಚಯ. ಅಲ್ಲಾಡುವ ಜ್ಞಾನದ ಸ್ಥಿತಿ ಅಲ್ಲ, ಅದೃಢ ಅಲ್ಲ. ಅಲ್ಲಾಡುವ ಅದೃಢ ಜ್ಞಾನದ ಸ್ಥಿತಿ ಅಲ್ಲ, ದೃಢವಾದ ನಿಶ್ಚಯ ಮಾಡ್ಕೋಬೇಕು. ಅಂದ್ರೆ ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನವಿಲ್ಲದಿದ್ದರೆ ಮಾತ್ರ ಸಾಫಲ್ಯ ಸಾಧ್ಯ. ನಿಮ್ಮೊಳಗೆ ಅದೃಢತೆ ಇರಬಾರದು. ದೃಢವಾಗಿತ್ತು ಅಂತಂದ್ರೆ ಜಗತ್ತು ಕೂಡ ಪರ್ಮನೆಂಟ್ ಆಗಿ ನಿವೃತ್ತಿಯಾಗಿ ಬ್ರಹ್ಮನೇ ಕಾಣ್ತಾನ. ಅದಕ್ಕೆ ಸದೃಢ ಅಪರೋಕ್ಷ ಬ್ರಹ್ಮ ಜ್ಞಾನ ದೇವತೂ ಕೈವಲ್ಯಂ ಅಂತ ನಿನ್ನೆ ಹೇಳಿತ್ತು. ಬ್ರಹ್ಮಜ್ಞಾನದ ಲಕ್ಷಣವನ್ನ ಸರಿಯಾಗಿ ತಿಳಿದುಕೊಳ್ಳು ಮತ್ತು ಅದರೊಳಗೆ ಉಳಿದುಕೊಳ್ಳು. ಅದಕ್ಕೆ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನದಲ್ಲಿ 4 ಸಾಲುಗಳು ಹೇಳ್ಯಾರ. ಈ ಒಂದು ಮಿಥ್ಯವಾದ ಜಗತ್ತ ದುಃಖಕ್ಕೆ ಕಾರಣ ಆಗ್ಯದ. ಆ ಮಿಥ್ಯವಾದ ಜಗತ್ತು ನಿವೃತ್ತಿ ಮಾಡ್ಕೋಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ 4 ರೀತಿ ವಾಕ್ಯಗಳು ಹೇಳ್ಯಾರ. ಆವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದು, ಅದುವೇ ಬ್ರಹ್ಮಜ್ಞಾನ. ಆ ಸರ್ವ ಪ್ರಪಂಚ ಅಂತಂದ್ರೆ ಲಯ ರೂಪ ನಿವೃತ್ತಿ, ಅತ್ಯಂತ ನಿವೃತ್ತಿ ಅಂತೇಳಿ ಹೇಳಿ, ಲಯ ರೂಪ ನಿವೃತ್ತಿ ಅಂತಂದ್ರ ಕನಸಿನೊಳಗ ನಿದ್ದೆ ಎತ್ತಿದಾಗ ಮರ್ತಿರ್ತೀವಲ್ಲ, ನಿದ್ದೆ ಎತ್ತಿದಾಗ ಅದು ಲಯ ರೂಪ ನಿವೃತ್ತಿ. ಬ್ರಹ್ಮಜ್ಞಾನದ ಮೂಲಕ
ನಾವೇನು ಬ್ರಹ್ಮ ಸ್ವರೂಪದ ಜ್ಞಾನ ಮಾಡಿಕೊಳ್ಳುವ ಮೂಲಕ ಆ ಅಜ್ಞಾನವನ್ನು ನಿವೃತ್ತಿ ಮಾಡ್ಕೊಳ್ತೀವಿ. ಅದು ಅತ್ಯಂತ ನಿವೃತ್ತಿ. ಅದಕ್ಕ ಈ ಸಂಸಾರ ಸುಖ ಅನ್ನೋದು ಮೃಗ ಜಲ ಇದ್ದಂತೆ. ಅದು ನಿಜವಾಗಿ ಇಲ್ಲ. ಆ ಸುಖ ದುಃಖಾದಿಗಳು, ಇಲ್ಲದ ಸುಖ ದುಃಖಾದಿಗಳು ನಮ್ಗ ಇಲ್ಲಿ ಪೀಡಿಸ್ಲಕತ್ತವ, ಅಸದ್ವಸ್ತುಗಳು. ಹೀಗಾಗಿ ಅವುಗಳನ್ನು ಮೃಗಜಲ ಅಂತ ತಿಳ್ಕೋ. ಸುಖನೂ ಒಂದು ಮೃಗಜಲ, ದುಃಖನೂ ಒಂದು ಮೃಗಜಲ. ಕೇವಲ ಆನಂದ ಅಂತೇನಲ್ಲ, ಅದು ಒಂದೇ ಸತ್ಯ ಅಂತ ಇಷ್ಟು ತಿಳ್ಕೋ. ಜ್ಞಾನ, ಜ್ಞಾತ್ರ, ಜ್ಞೇಯ. ಜ್ಞೇಯ ವಸ್ತು ಅಂದ್ರ ಅಸದ್ವಸ್ತುಗಳು, ಪಿಂಡಾಂಡ, ಬ್ರಹ್ಮಾಂಡ, ಸಂಸಾರ. ಅವುಗಳ ಆಕಾರ ತಾಳುವ ನಿಮ್ಮ ವೃತ್ತಿ ಏನ್ ಮಾಡ್ಲಕತ್ತದ, ಅದರಾಗೇ ಮುಳುಗಿಬಿಟ್ಟ ನಿಮ್ಮ ಅಂತಃಕರಣ ವೃತ್ತಿ. ಅವುಗಳ ಆಕಾರ ತಾಳಿ ಅವುಗಳ ಆವರಣ ಭಂಗ ಮಾಡಿ ಗಪ್ಪು ಕುತ್ತು ಗಂಡಗೆ ಯಾಕೆ ಗಪ್ಪು ಕುತ್ತಿದಿ, ಏನರೇ ಮಾತಾಡು ಅಂತೇಳಿ ಚಾಲು ಮಾಡೋದು. ಇಲ್ಲ ಹೆಣ್ತಿಗೆ ಕೇಳೋದು, ಏನರೇ ಕೇಳಿದ್ರೆ ಸರಿ ಹೇಳಕ್ ಬರೋದೇನ, ಸುಮ್ನೆ ತಮ್ಮ ಪಡಿಗೆ ತಾವು ಇದ್ರೂ ಸಹಿತ ಒಬ್ರಿಗೊಬ್ರು ಏನಾರೇ ಮಾತಾಡಿ ಜಗಳ ತಕೊಳ್ಳೋದು. ಸುಮ್ಮಿದ್ರೆ ಜಗಳನೇ ಇರಲ್ಲ ಅಂತೇಳಿ ಸುಮ್ಮಿರ್ತಾರ. ಸುಮ್ಮಿರಾಗ ಒಬ್ಬವನ ತಲೆಗೆ ಆಕಿ ತಲೆಗೋ ಅವನ ತಲೆಗೋ ಬರ್ತದೆ. ಯಾಕೇನು ಮಾತಾಡಲ್ಲ ಇರಲ್ಲ ಇವತ್ತು ಏನಾಗಿರ ಅಂತೇಳಿ ಅಂದ್ರೆ ಮಾತು ಚಾಲು ಮಾಡಿ ಜಗಳ ಮಾಡ. ಯಾಕಂದ್ರೆ ವೃತ್ತಿ ಬರೀ ಅದ್ರಾಗೆ ತುಳ್ಕೊಂಡ್ಬಿಟ್ಟವ. ಸುಮ್ಮಿದ್ದಾಗ ಬ್ರಹ್ಮನ ಕಡೆ ಹರಿಸೋದು ಬಿಟ್ಟು ಮತ್ತೆ ಬ್ರಹ್ಮದಾಗೆ ಹರ್ಕೊಂಡು ಹೋಗ್ಬಿಡ್ತಾನೆ, ಹೋಗಿ ಒದ್ದಾಡ್ತಾರೆ. ಅದು ನೆಕ್ಸ್ಟ್ ಏನಂತಾರ, ಜ್ಞಾತೃ ಅದನ್ನು ಸುಳ್ಳ. ಏನು ಜಗತ್ತು ಸುಳ್ಳ, ಜಗತ್ತಿನ ಜೊತೆಗೆ ಆ ಜಗತ್ತನ್ನು ನೋಡುವ ನಿನ್ನ ಕಣ್ಣು ಸುಳ್ಳ, ಆ ಕಣ್ಣಿನ ಹಿಂದಿರುವ ನಿನ್ನ ಅಂತಃಕರಣನೂ ಸುಳ್ಳ, ಆ ಅಂತಃಕರಣದ ಹಿಂದಿರುವ ಸಾಕ್ಷಿ ಒಂದೇ ಸತ್ಯ. ಎಲ್ಲ ಸುಳ್ಳ. ಅದಕ್ಕೆ ಜ್ಞೇಯ ವಸ್ತುನೂ ಸುಳ್ಳ, ಮತ್ತೆ ಜ್ಞಾತೃನೂ ಸುಳ್ಳ. ಮತ್ತೆ ಯಾವ ವಸ್ತುವನ್ನು ಕುರಿತು ಅದು ಜ್ಞಾನ ಮಾಡ್ಕೊಳಕತ್ತದ ಆ ಜಗತ್ತು ಸುಳ್ಳ. ಜ್ಞಾತ್ರ, ಜ್ಞೇಯ, ಜ್ಞಾನ ಈ ಮೂರೂ ಕೂಡಿ ಇಡೀ ಬೆಳಗ್ಗೆಯಿಂದ ಸಂಜೆ ತನಕ ಈ ಒಂದು ಅಜ್ಞಾನದೊಳಗೆ ಒದ್ದಾಡ್ತಾ ಇರ್ತೇವೆ. ಇವು ಮೂರು ಸುಳ್ಳ, ಇವು ಮೂರು ಮಿಥ್ಯ ಅಂತ ತಿಳ್ಕೊ. ಜ್ಞೇಯ ವಸ್ತುವಾದ ಜಗತ್ತನ್ನು ಮಿಥ್ಯ ಅಂತ ತಿಳ್ಕೊ. ಆ ಜಗತ್ತನ್ನು ಅರಿಯುತ್ತಿರತಕ್ಕಂಥ ನಿನ್ನ ಚಿದಾಭಾಸ ಜ್ಞಾತೃನೂ ಮಿಥ್ಯ ಅಂತ ತಿಳ್ಕೊ. ಮತ್ತ ಯಾವ ವಸ್ತುವನ್ನು ಅರಿತಾ ಇದೆ ಆ ಜಗತ್ತು ಕೂಡ ಮಿಥ್ಯ ಅಂತ ತಿಳ್ಕೋ. ಇವೆಲ್ಲದರ ಹಿಂದೆ ಆಧಾರವಾಗಿ ನಿಂತಿರುವಂತ, ಅಧಿಷ್ಠಾನವಾಗಿ ನಿಂತಿರುವಂತ ನಿನ್ನ ಸಾಕ್ಷಿ ಚೇತನ ಏನದಲ್ಲ ಅದು ಒಂದೇ ಸತ್ಯ ಅಂತ ತಿಳ್ಕೋ. ತಿಳ್ಕೊಂಡು ಮತ್ತೆ ನೀನು ಅದರೊಳಗೆ ಉಳ್ಕೋ. ಯಾವುದು ಮಿಥ್ಯ ಯಾವುದು ಸತ್ಯ ಅಂತ ಗೊತ್ತಿಲ್ಲದಕ್ಕೆ ನಿನಗೆ ದುಃಖ ಆಗ್ಲಿಕ್ಕತ್ತದ. ಅದಕ್ಕೀಗ ಎರಡನೇ ಲಕ್ಷಣ ಏನು ಲಕ್ಷಣ? ಅವನು ಕೇವಲ ನಿಶ್ಚಿಂತನಾಗಿಯನೋ ಅದುವೇ ಬ್ರಹ್ಮಜ್ಞಾನ. ಸತ್ಯವನ್ನು ತಿಳ್ಕೋಬೇಕು, ಸತ್ಯದೊಳಗೆ ಉಳ್ಕೋಬೇಕು. ಅದು ಒಂದನೇ ಲಕ್ಷಣ, ಒಂದನೇ ವಾಕ್ಯದ ಅರ್ಥ. ಅವನಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿರುವುದು ಅಂತಂದ್ರೆ ಮಿಥ್ಯ ವಸ್ತುವನ್ನು ಮಿಥ್ಯ ಅಂತ ತಿಳ್ಕೊಂಡು, ಸತ್ಯ ವಸ್ತುವನ್ನು ಸತ್ಯ ಅಂತ ತಿಳ್ಕೊಂಡು, ಅದೇನು ವಿವೇಕ ಅಂತಾರೆ. ಇಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗಿ ಬ್ರಹ್ಮ ಒಂದೇ ಸತ್ಯ ಅಂತೇಳಿ ಅದರ ಪ್ರವೃತ್ತಿ ಒಳಗೆ ಇದ್ರಿ ಅಂದ್ರೆ ಅದು ಬ್ರಹ್ಮಜ್ಞಾನ. ಇಲ್ಲೇನಾಯ್ತು, ಕೇವಲ ನಿಶ್ಚಿಂತನಾಗಿರುವುದು ಅದುವೇ ಬ್ರಹ್ಮಜ್ಞಾನ. ನಿಶ್ಚಿಂತಿರ್ಬೇಕು, ಚಿಂತೆ ಹಚ್ಕೋಬಾರ್ದು, ಬೆಕ್ಕದಾಗಲಕ್ಕ ಚಿಂತೆ ಹಚ್ಕೋಬಾರ್ದು. ಅದು ಒಂದು ಕೌಶಲ್ಯ, ಅದು ಈ ಬ್ರಹ್ಮಜ್ಞಾನ ತಂದು ಕೊಡ್ತದೆ. ಏನಂತ, ಇಡೀ ಜಗತ್ತಿನಲ್ಲಿ ಇಬ್ಬರೇ ಇಬ್ಬರು ನಿಶ್ಚಿಂತವಾಗಿದ್ದಾರೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ. ಇಬ್ಬರೇ ಇಬ್ಬರು ನಿಶ್ಚಿಂತ ಆಗ್ಯಾರಂತ. ಯಾರು? ಒಂದು ತೊಟ್ಟಿಲಲ್ಲಿ ಮಲಗಿ ಆಡುತ್ತಿರುವ ಹಸುಗೂಸು. ಆ ಹಸುಗೂಸಿಗೆ ಭವಿಷ್ಯದ ಬಗ್ಗೆ ಏನೇನು ಚಿಂತೆ ಇಲ್ಲ.
ಹಸುಗೂಸಿಗೆ ಭವಿಷ್ಯದ ಬಗ್ಗೆ ಏನು ಚಿಂತೆ ಇಲ್ಲ. ಏನು ಸ್ವಲ್ಪ ಹಸಿವಾದ ಅಂತ ಹತ್ತಿರ ಸಾಕು, ತಾಯಿ ಬಂದು ಎಲ್ಲ ಊಟದ ವ್ಯವಸ್ಥೆ ಮಾಡ್ತಾವ. ಅದಕ್ಕೆ ಏನು ಕೊಡ್ಬೇಕು ಕೊಡ್ತಾವ. ಹಾಸಿಗೆ ಹಸಿ ಆಯ್ತಂದ್ರೆ ಹತ್ತದು ಹಾಸಿಗೆ ಚೇಂಜ್ ಮಾಡ್ತಾಳ. ಜೋರೇ ಅಳ್ಳಕತ್ತಂದ್ರ ಏನ್ ಇರ್ಬಿ ಪರ್ಬಿ ಕಡಿಲಕತ್ತಿರ್ಬೇಕು ಅಂತೇಳಿ ಇರ್ಬಿನು ತೆಗಿತಾಳ. ಒಟ್ಟು ಅದಕ್ಕೆ ಸುರಕ್ಷಿತವಾಗಿ ಚಂದ ಕಾಯ್ತಾಳ. ಅದ್ರ ಭವಿಷ್ಯದ ಚಿಂತೆ ಅದಕ್ಕಿಲ್ಲ, ನಿಶ್ಚಿಂತೆ ಅದು. ಅದಕ್ಕೆ ನಿಮ್ ಚಿಂತೆ ಎಲ್ಲ ಯಾರ ಮೇಲೆ ಹಾಕಿರ್ಬೇಕು? ಈಶ್ವರನ ಮೇಲೆ ಹಾಕಿ ಸುಮ್ಮಿರ್ಬೇಕು. ದುಃಖ ಆದಾಗ ಅಳು, ಸುಖ ಬಂದಾಗ ನಗು, ಬದುಕಿದ್ದಾಗ ಜೀವನ ಮಾಡು, ಸಾವು ಬಂದ್ರ ಸಾಯಿ. ಯಾಕೆ ದೇವರಿಗೆ ಬೆನ್ನೆತ್ತಿದೋ ಅಂತಾನ ಲದ್ದೆಯ ಸೋಮ. ಲದ್ದೆಯ ಸೋಮ ಅಂತೇಳಿ ಒಬ್ಬವ ಏನ್ ಮಾಡ್ತಿದ್ದ, ಅಲ್ಲಿ ಆಕಳುಗಳು ಸಾಕಿದ್ರು, ಸಾವಿರ ಆಕಳುಗಳು. ಬಸವಣ್ಣನವರ ಮಹಾಮನೆ ಅರಿವಿನ ಮನೆಯಲ್ಲಿ ಅದರದ್ದು ಲದ್ದಿಯನ್ನ ಎತ್ತುವುದಕ್ಕೆ ಅವ ಚೀಪ್. ಬೇಕಾದಷ್ಟು ಮಂದಿ ವರ್ಕರ್ಸ್ ಇದ್ರು, ಅದಕ್ಕೆ ಹೆಡ್ ಅವ ಲದ್ದೆಯ ಸೋಮ. ಅವನೊಂದು ವಚನ ಅದ, ಸುಖ ಬಂದ್ರ ಎಂಜಾಯ್ ಮಾಡು, ದುಃಖ ಬಂದದ ಜೋರಾಗಿ ಅಳು, ಬದುಕಿದ್ದಿ ಉಪಜೀವನ ಮಾಡು, ಸಾವು ಬಂದಾಗ ಸಾಯಿ. ಇದಕ್ಕೆ ಯಾ ದೇವರ ಹಂಗು ನಿನಗೇಕೋ ಲದ್ದೆಯ ಸೋಮ ಅಂತ ನಾವು. ಸಾಯಿ ಬಂದದ ಸಾಯೋ, ಸುಮ್ಮ ಆರಾಮ್ ಸಾಯಿ, ಆರಾಮ ಬದುಕು. ದುಃಖ ಆಗ್ಯದ ಅದು ನೆರಳು, ಬೇಸಿ ನೆರಳು. ದುಃಖ ಬಂದಾಗ ನೆರಳು, ಸುಖ ಬಂದಾಗ ಅನುಭವಿಸು. ಯಾರು ಬೇಡ ಅಂತಾರ? ಚಿಂತೆ ಮಾಡಬೇಡ. ದುಃಖ ಆಗ್ಯದತ್ತ ಚಿಂತೆ ಮಾಡಬೇಡ, ಸಾವು ಬಂದದತ್ತ ಚಿಂತೆ ಮಾಡಬೇಡ, ರೋಗ ಆಗ್ಯದತ್ತ ಚಿಂತೆ ಮಾಡಬೇಡ. ನಿಶ್ಚಿಂತನಾಗಿರು. ನೀ ಚಿಂತೆ ಮಾಡೋದ್ರಿಂದ ನಿಂದ ರೋಗ ಹೋತಿತ್ತು, ನೀ ಚಿಂತೆ ಮಾಡೋದ್ರಿಂದ ನಿಂದ ಮಕ್ಕಳದು ಮೊಮ್ಮಕ್ಕಳದು ಮದುವೆ ಆಗ್ತಿತ್ತು, ನೀ ಚಿಂತೆ ಮಾಡೋದ್ರಿಂದ ನಿಂದೇನಾರ ಸಮಸ್ಯೆ ಬಗೆಹರಿತಿತ್ತು, ನೀ ಚಿಂತೆ ಮಾಡೋದ್ರಿಂದ ನಿನ್ನ ಆಯುಷ್ಯ ವೃದ್ಧಿ ಆಗ್ತಿತ್ತಂದ್ರೆ ಡಬಲ್ ಚಿಂತೆ ಮಾಡು. ನೀ ಮಾಡೋ ಚಿಂತೆಲಿಂತ ಏನಾರ ಉಪಯೋಗ ಅದ ಏನೋ ಬೇಕೂಪ? ಹೆಂಗದ ಲದ್ದೆ ಸೋಮಂದು ಸಾಕ್ ಎರಡು ಸಾಲಾಗ ಬರ್ದಿಟ್ಬಿಟ್ಟ. ಬ್ರಹ್ಮಜ್ಞಾನ ಲಕ್ಷಣ ಹೌದಾ ಅಲ್ಲ ಅದು ಲದ್ದೆ ಸೋಮಂದು. ನಿಶ್ಚಿಂತೆರು, ಚಿಂತೆ ಮಾಡೋನಿಗೆ ಬೇಕು ಬಂತನೋ ಮೂರ್ಖ. ಯಾ ದೇವ್ರಿಗರೆ ಯಾಕೆ ನೆನೆಸ್ತಿದಿ? ಅದಕ್ಕೆ ನಿಶ್ಚಿಂತ ಆಗಿರೋದು ಒಂದು ತೊಟ್ಟಿಲ ಹಸಿಗೂಸು, ಮುಗ್ಧವಾದ ಮಗು. ಇನ್ನೊಬ್ಬ ಯಾರು ನಿಶ್ಚಿಂತದನ? ಇನ್ನೊಬ್ಬ ಯಾರು ನಿಶ್ಚಿಂತದ? ಇಬ್ರು ಶುದ್ಧ ಬ್ರಹ್ಮಜ್ಞಾನಿ, ತತ್ವಜ್ಞಾನಿ, ಶುದ್ಧ ಬ್ರಹ್ಮಜ್ಞಾನಿ, ಬ್ರಹ್ಮಭಾನಿ. ನಾನೇ ಬ್ರಹ್ಮ ಅಂತ ಯಾವ ತಿಳ್ಕೊಂಡನ ಅವ. ಇವ್ರು ಇಬ್ಬರು ಬಿಟ್ರ ಜಗತ್ತಿನಾಗ ಯಾರು ನಿಶ್ಚಿಂತೆ ಇಲ್ಲ. ಎಲ್ಲರೂ ಬೇಕೊಬ್ರು, ಎಲ್ಲರೂ ಚಿಂತೆ ಒಳಗೆ ಮುಳುಗ್ಯಾರ. ಮೂರ್ಖರು, ಶತಮೂರ್ಖರು, ಕಡು ಮೂರ್ಖರು. ಈ ಚಿಂತೆ ವಿಷಯದ ಎಲ್ಲರೂ ಮೂರ್ಖರು. ಕಂಠಘೋಷವಾಗಿ ಹೇಳ್ತಾರೆ ನಿಶ್ಚಲ್ಲ. ಚಿಂತೆ ಮಾಡೋದ್ರಿಂದ ಏನೇನು ಉಪಯೋಗ ಇಲ್ಲ. ಬ್ರಹ್ಮಜ್ಞಾನಿ ಆದವನು ಚಿಂತೆ ಒಳಗೆ ಇರಂಗಿಲ್ಲ. ಮತ್ತಿನ್ಯಾರೂ ನಿಶ್ಚಿಂತವಾಗಿಲ್ಲ. ಇವರಿಬ್ಬರು ಬಿಟ್ರೆ ಮತ್ತಿನ್ಯಾರು ಶುದ್ಧ ಬ್ರಹ್ಮಜ್ಞಾನಿ ಒಬ್ಬನು, ತೊಟ್ಟಿನ ಹಸುಗೂಸಿ ಇನ್ನೊಬ್ಬ. ಮೂರನೇದವರು ಯಾರಾದರೂ ನಿಶ್ಚಿಂತ ಆಗಿದ್ದಾರೆ ಅಂತಂದ್ರೆ, ಮೂರನೇದವರು ನಿಶ್ಚಿಂತೆ ಆಗ್ಯಾರ ಅಂತಂದ್ರೆ ಅವ್ರು ಯಾರಪ್ಪ ಅಂತಂದ್ರೆ, ಚಿಂತೆ ಜಾಸ್ತಿ ಆಗಿದ್ದಕ್ಕ ಹೋಗಿ ಏನ್ ಮಾಡ್ತಾರ, ಹೆಂಡದ ಅಂಗಡಿಯಾಗ ಒಂದಿಟ್ಟು ಹೆಂಡ ಕುಡಿದು ಬರ್ತಾರ. ಹೆಂಡ ಕುಡಿದು ಬಂದು
ಆ ಚಿಂತಿ ಮರಿತಾರ. ಆ ಚಿಂತಿ ಮರೆತದ್ದು ಎಷ್ಟೊತ್ತ ಟೆಂಪರರಿ ನಿಶ್ಚಿಂತೆ. ನಿಶಯ ಆನಂದದಲ್ಲಿ ಚಿಂತೆಯನ್ನು ಮರೆಯುತ್ತಾರೆ. ಆ ನಿಶಯ ಆನಂದದಲ್ಲಿ ಸ್ವಲ್ಪ ಹೊತ್ತು ಚಿಂತೆ ಬಿಟ್ಟು ಆರಾಮ್ ಎಲ್ಲೋ ರೋಡ್ ಮೇಲೋ ಗಟಾರ್ನಾಗೋ ಮನೆಯಾಗೋ ಎಲ್ಲೋ ಬಿದ್ದಿರ್ತಾರೆ. ಆ ಚಿಂತೆಯ ಒಂದು ಒತ್ತಡ ತಡ್ಕೊಳಕ್ಕಾಗಲ್ಲ. ಅದೇನು ಟೆಂಪರರಿ, ಅದು ಪರ್ಮನೆಂಟ್ ಅಲ್ಲ. ಆ ರೀತಿ ಕುಡಿದವನು ಎಲ್ಲಿಯ ತನಕ ನಿಶ್ಚಿಂತ? ಎಣ್ಣೆಯ ನಿಶ ಇಳಿಯುವ ತನಕ. ಎಚ್ಚರಾದ ಬಳಿಕ ಮತ್ತೆ ಅದೇ ಚಿಂತೆಯ ಚಿತೆಯಲ್ಲಿ ಬೇಯುತ್ತಾನೆ. ಕೇವಲ ನಿಶ್ಚಿಂತನಾಗು, ಸ್ವಯಂ ಸ್ಫೂರ್ತಿಯಿಂದ ನಿಶ್ಚಿಂತನಾಗು. ಯಾವುದರ ಹೆಂಡ ಕುಡಿದು ನಿಶ್ಚಿಂತನಾಗಬೇಡ. ಯಾವುದರ ದೇವರ ಗುಡಿಗಡೆ ಹೋಗಿ ಬರಮು ಅಂತ ನಿಶ್ಚಿಂತನಾಗಕ್ ಹೋಗ್ಬೇಡ. ಗುಡಿಗೆ ಹೋಗಿ ಚಿಂತೆ ಕಳ್ಕೊತೀನಿ ಅನ್ಬೇಡ. ನೀ ಗುಡಿಗೆ ಹೋಗಿ ಅಂದ್ರ ಮತ್ತ ಒಳ್ಳೆ ಮನೆಗೆ ಬರ್ಬೇಕಾಗ್ತದ. ಗುರುಗಳ ಬಲ್ಲಿ ಹೋಗಿ ಚಿಂತಿ ಕಳ್ಕೊತೀನಿ ಅಂತಂದ್ರ ಗುರುಗಳ ಬಲ್ಲಿ ಎಷ್ಟೊತ್ತಿರ್ತಿದಿ, ಆಶ್ರಮದಾಗ ಎಷ್ಟೊತ್ತಿರ್ತಿದಿ, ಹೆಂಡಲ್ ಕುಡಿದು ನಿಷೇಧಾಗ ಎಷ್ಟೊತ್ತಿರ್ತಿದಿ. ನಿಶ್ಚಿಂತೆ ಆಗುವುದಕ್ಕ ನೀನು ಸ್ವಯಂ ಸ್ಫೂರ್ತಿಯಿಂದ ನಿಶ್ಚಿಂತೆ ಆಗು. ಯಾರ್ದಾರ ಮಾತು ಕೇಳಿ ಸ್ವಲ್ಪ ನಿಮ್ಮ ಮಾತು ಚಲೋ ಅನಿಸ್ಲಕತ್ತವ್ರಿ, ನಿಮ್ಮ ಮಾತು ಕೇಳಿದ್ರ ಸ್ವಲ್ಪ ನಮಗ ಚಿಂತೆ ದೂರ ಆಗ್ಲಕತ್ತವ್ರಿ. ಯಾರ ಮಾತು ಕೇಳಿ ಚಿಂತೆ ದೂರ ಮಾಡ್ಕೋಬೇಡ. ಮಾತು ಹೇಳೋ ಎಷ್ಟೊತ್ತು ಹೇಳ್ತಾನ, ಸ್ವಲ್ಪ ಹೊತ್ತು ಹೇಳ್ತಾನ, ಅವನ ಮನೆಗೆ ಅವ ಓದ್ತಾನ, ನಿಮ್ಮ ಮನೆಗೆ ನೀವು ಓದ್ತೀರಿ, ಮತ್ತೆ ಚಿಂತೆ ಒಳಗೆ ಮುಳುಗ್ತೀರಿ. ಅದಕ್ಕೆ ನೀವು ಸ್ವಯಂ ಸ್ಫೂರ್ತಿಯಿಂದ ನಿಶ್ಚಿಂತನಾಗಬೇಕು. ಹೊರಗಿನ ಯಾವ ವ್ಯಕ್ತಿ, ಯಾವ ವಸ್ತು, ಯಾವುದರಿಂದಲೂ ನಿನ್ನ ಚಿಂತೆ ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ನೀನು ನಿಶ್ಚಿಂತನಾಗ್ಲಿಕ್ಕೆ ಸಾಧ್ಯ. ಯಾವುದು? ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮಾಸ್ಮಿ. ಮತ್ತೆ ಜಗತ್ತು ಬ್ರಹ್ಮನಿಂದ ಹೊರತುಪಡಿಸಿ ಇನ್ನೇನೇನು ಕಾಣ್ಲಿಕ್ಕತ್ತದ, ಅನುಭವಕ್ಕೆ ಬರ್ಲಿಕ್ಕತ್ತದ, ಅದೆಲ್ಲ ಮಿಥ್ಯಾ ಅಂತ ತಿಳ್ಕೊಂಡ್ಬಿಡು. ಬ್ರಹ್ಮನನ್ನು ಹೊರತುಪಡಿಸಿ ಏನೇನು ವಸ್ತುಗಳದಾವ, ಏನೇನು ಜೀವಿಗಳದಾವ, ಏನೇನು ಪ್ರಸಂಗಗಳದಾವ, ಎಲ್ಲ ಮಿಥ್ಯಾ ಅಂತ ತಿಳ್ಕೊಂಡ್ಬಿಡು. ನಿಶ್ಚಿಂತನಾಗು. ಕೇವಲ ನಿಶ್ಚಿಂತನಾಗು, ಸ್ವಯಂ ಸ್ಫೂರ್ತಿಯಿಂದ ನಿಶ್ಚಿಂತನಾಗು. ಅದುವೇ ಬ್ರಹ್ಮಜ್ಞಾನ. ಒಂದು ಉಪನಿಷತ್ತಿನ ಕತೆ. ಜಾನಾಶ್ರುತಿ ಮಹಾರಾಜ ಅಂತ ಒಬ್ಬ ರಾಜ. ಜಾನಾಶ್ರುತಿ ಮಹಾರಾಜ ಅಂತ ಒಬ್ಬ ರಾಜ. ಆ ಮಹಾರಾಜ ಭಾರಿ ಉದಾರಿ, ಭಾರಿ ಪುಣ್ಯವಂತ, ಗ್ರೇಟ್. ಅವನದು ದೊಡ್ಡ ಕೀರ್ತಿ. ಕೀರ್ತಿ ಬೇರೆ, ಪ್ರಚಾರ ಬೇರೆ. ಪ್ರಚಾರ ಅಂದ್ರೆ ನಾನೇ ಹೋಗಿ ನನ್ನ ಫೋಟೋ, ನಂದೆಲ್ಲ ಮ್ಯಾಟ್ರ್ಗಳೆಲ್ಲ ಬ್ಯಾನರ್ ಮಾಡಿ ಊರೆಲ್ಲ ಹಚ್ಚಿ ಬರೋದು, ಮಂದಿಗೆಲ್ಲ ನಾ ಹಾಂಗದೀನಿ ಹಿಂಗದೀನಿ ಅಂತೇಳಿ ಹೇಳೋದು ಪ್ರಚಾರ. ಕೀರ್ತಿ ಅಂದ್ರ ಎಂಥ ಕೀರ್ತಿ, ಎಲ್ಲರ ಹೃದಯದೊಳಗ ಆ ವ್ಯಕ್ತಿ ಹೊಕ್ಕಿರ್ತಾನ. ಅಂತ ಕೀರ್ತಿ. ಅವನ ಅರಮನೆಗೆ ಬಂದವರು ಬರಿಗೈಯಲ್ಲಿ ಹೋಗುತ್ತಿರಲಿಲ್ಲ. ಬರೀ ಮನುಷ್ಯರಿಗಷ್ಟೇ ಕೀರ್ತಿ ಅಲ್ರಿ, ಪ್ರಾಣಿ ಪಶು ಪಕ್ಷಿಗಳಲ್ಲಿ ಸಹಿತ ಪ್ರಸಿದ್ಧನಾಗಬೇಕು. ಬರೀ ಶುದ್ಧ ಆಗೋದ್ರಾಗೆ ಒದ್ದಾಡ್ಲಕತ್ತೀವಿ ನಾವು. ಶುದ್ಧ ಆಗಿ ಮತ್ತೆ ಯಾವಾಗಲೂ ಅಶುದ್ಧ ಆಗ್ಲಾರ್ದಂಗ ಆದ್ರೆ ಅದಕ್ಕೆ ಸಿದ್ಧ ಅಂತಾರ. ಶುದ್ಧ ಆಗಿ ಅಶುದ್ಧ ಆಗಿ, ಶುದ್ಧ ಆಗಿ ಅಶುದ್ಧ ಆಗಿ ಬದುಕು ಮಾಡ್ತೀವಲ್ಲ, ಈ ಶುದ್ಧಗಳ ಮಧ್ಯೆ ಇದ್ದವನಿಗೆ ಸಾಧಕ ಅಂತಾರ. ಅಶುದ್ಧ ಅನ್ನೋದು ಕೆಟ್ಟ ಆದ್ರೂ ಸಹಿತ ಏನಾಗ್ತದ, ಅವನ ಅಶಕ್ತತೆಯಿಂದ ಅಶುದ್ಧ ಆಗ್ತಿರ್ತಾನ. ಮತ್ತೆ ಸಶಕ್ತತೆಯಿಂದ ಏನಾಗ್ತಾನ, ಶುದ್ಧ ಆಗ್ತಾನ. ಇವೆರಡೂ ಮೀರಿ ನಿಂತಾಗ ಅವನು ಶುದ್ಧ ಅಶುದ್ಧತೆಗಳನ್ನು ಎರಡೂ ಮೀರಿ ನಿಂತಾಗ ಅವನು ಶುದ್ಧ ಹೋಗಿ ಸಿದ್ಧ ಆಗ್ತಾನೆ. ಸಿದ್ಧ ಆದ್ಮೇಲೆ ಬರೀ ಸಿದ್ಧ ಆಗಿ ತನ್ನ ಮನೆಗೆ ತಾ ಕೂತ್ರು ಉಪಯೋಗ ಇಲ್ಲ. ಅವ ಪ್ರಸಿದ್ಧ ಆಗ್ಬೇಕು. ತನ್ನ ಶಕ್ತಿ ಸಾಮರ್ಥ್ಯಗಳನ್ನ, ಜ್ಞಾನಗಳನ್ನ
ಲೋಕದ ಕಲ್ಯಾಣಕ್ಕೆ ಬಳಸಿದ್ರೆ ಅವನು ಪ್ರಸಿದ್ಧ ಆಗ್ತಾನೆ. ಬರೇ ಮನುಷ್ಯರಲ್ಲಿ ಅಷ್ಟೇ ಪ್ರಸಿದ್ಧ ಆಗೋದಲ್ಲ, ಪಶು ಪಕ್ಷಿಗಳಲ್ಲಿ ಸಹಿತ ಪ್ರಸಿದ್ಧ ಆಗ್ಬೇಕು. ಸುಪ್ರಸಿದ್ಧ ಅಂತಾರವನಿಗೆ. ಭಾರಿ ಪ್ರಸಿದ್ಧ ವ್ಯಕ್ತಿ ಅಂದ ಕೂಡ್ಲೇನೆ ಒಂದೆಲ್ಲರೇ ಕಲ್ಯಾಣ ಮಂಟಪದ ಕೂತು ಗಾಯನ ಮಾಡಿದ, ಬಹಳ ಚಂದ ಆಡ್ತಾನ, ಇನ್ನೊಂದು ಕಲ್ಯಾಣ ಮಂಟಪ ಅವನ ಕೇಳದ, ಅವನು ಬಲ್ಲಿ ಎಲ್ಲಾ ಕಡೆ ಕೂತು ಹಾಡವ, ಎಲ್ಲಾ ಕಡೆ ಒಂದೇನರ ಚಲೋ ಮಾತಾಡವ, ಭಾರಿ ಸುಪ್ರಸಿದ್ಧ. ಅದೇನು ಮನುಷ್ಯರ ಮಧ್ಯೆ ಅಷ್ಟೇ, ಪ್ರಾಣಿಗಳಲ್ಲಿ ಸಹಿತ ಅವರು ಹೃದಯದ ಹೋಗಬೇಕಿವ. ಗಿಡ ಮರಗಳಲ್ಲಿ ಸಹಿತ 84 ಲಕ್ಷ ಜೀವರಾಶಿಗಳೊಳಗ ಬಾಳ್ಕಬೇಕವ. ಆ ಗಿಡ ಮರಗಳು ಸಹಿತ ಇವನ್ ಸಂಗಟ ಮಾತಾಡಬೇಕು, ಪಶು ಪಕ್ಷಿಗಳು ಸಹಿತ ಇವನ್ ಸಂಗಟ ಮಾತಾಡಬೇಕು. ಅದಕ್ಕೆ ಸುಪ್ರಸಿದ್ಧ ಅಂತ. ಬರೀ ಮನುಷ್ಯರು ಒಂದು 50, 100, 1000, ಲಕ್ಷ, ಕೋಟಿ ಜನರ ಮಧ್ಯೆ ಸುಪ್ರಸಿದ್ಧ ಆದ್ರೂ ಉಪಯೋಗ ಇಲ್ಲ. ಇಡೀ ವಿಶ್ವದ 84 ಲಕ್ಷ ಜೀವರಾಶಿಗಳ ಹೃದಯದೊಳಗೆ ಇವ ಒಕ್ಕಿರಬೇಕು. ಅದಕ್ಕೇನಂತಾರ ಕೀರ್ತಿ ಅಂತಾರ, ಸತ್ ಕೀರ್ತಿ. ಸತ್ ಕೀರ್ತಿ ಅಂತಂದ್ರ ಅವನ ಕೀರ್ತಿ ಎಂದು ಕಡಿಮೆ ಆಗಂಗಿಲ್ಲ, ಉಲ್ಟಾ ಹೊಡೆಯಂಗಿಲ್ಲ. ಎಲ್ಲಾ ಜೀವಿಗಳ ಎಲ್ಲಾ ವಸ್ತುಗಳೊಳಗ ಅವನ ಪ್ರಭಾವ ಇರ್ತದೆ. ಅದಕ್ಕೆ ಸತ್ ಕೀರ್ತಿ ಅಂತಾರೆ. ಅದಕ್ಕೆ ಸುಪ್ರಸಿದ್ಧ ಯಾರು? ಶುದ್ಧ ಬ್ರಹ್ಮ ಒಬ್ಬನೇ. ಅವ ಒಬ್ಬನೇ ಸುಪ್ರಸಿದ್ಧ. ಎಲ್ಲದರೊಳಗೂ ಅದನವ, ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ಕಡೆ ಅದನವ. ಅವನಂಗ ನಾವು ಆಗಬೇಕು, ಅವನಂಗ ನಮ್ಮ ಪರ್ಸನಾಲಿಟಿ ಬೆಳೆಸ್ಕೋಬೇಕು. ಅದಕ್ಕೇನಾಯ್ತು, ಆ ಜಾನಾಶ್ರುತಿ ಮಹಾರಾಜನ ಅರಮನೆಗೆ ಬಂದವರು ಬರಿಗೈಯಲ್ಲಿ ಹೋಗುತ್ತಿರಲಿಲ್ಲ. ಅವರ ಕೀರ್ತಿ ಜಗತ್ತಿನ ತುಂಬ ಹಬ್ಬಿತು. ದಿವ್ಯಜ್ಞಾನಿ, ಮಹಾಜ್ಞಾನಿ ಅಂತ ಹೇಳಿ ಸುಪ್ರಸಿದ್ಧನಾಗಿದ್ದ. ಒಂದು ದಿನ ಮಹಡಿಯ ಮೇಲೆ ಕೂತಿದ್ದ, ಅವನ ಅರಮನೆಯ ಮಹಡಿ ಮೇಲೆ ಕೂತಿದ್ದ. ತಲೆ ಮೇಲೆ 4 ಹಕ್ಕಿಗಳು ಹಾರಿ ಹೋಗುತ್ತಿದ್ದವು. ತಲೆ ಮೇಲೆ ಆ ಕಡೆ ಮ್ಯಾಲ 4 ಹಕ್ಕಿ ಹಾರಿ ಹೋಗ್ಲಿಕ್ಕತ್ತಿದ್ದು. ಹೋಗುವಾಗ ಒಂದು ಹಕ್ಕಿ ಹೇಳಿತು, ಏನ್ ಹೇಳ್ತು? ಅವು ಹೋಗಕ್ ಸುಮ್ ಹೋಗಲ್ಲ, ಕೊಯ್ಯ 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 ಏನೋ ಸೌಂಡ್ ಮಾಡ್ಕೋತ ಹೋಗ್ತಿರ್ತಾವ. ಸೌಂಡ್ ಮಾಡಬೇಡ, ನಿಶ್ಶಬ್ದ ಅಂತ. ನಿಶ್ಶಬ್ದ. ಯಾಕಂತ ಹೇಳ್ತದ? ಕೆಳಗೆ ಜಾನಾಶ್ರುತಿ ಮಹಾರಾಜನ ಅರಮನೆ ಇದೆ. ಒಬ್ಬ ಸುಪ್ರಸಿದ್ಧ ವ್ಯಕ್ತಿದು ಅರಮನೆ ಆದ. ಆತನ ಪುಣ್ಯ ಜಗತ್ತಿನ ತುಂಬಾ ಹಬ್ಬಿದೆ. ಅವನ ಪುಣ್ಯ ಜಗತ್ತಿನ ತುಂಬಾ ಹಬ್ಬದ. ಆತನ ಪುಣ್ಯದ ಪ್ರಖರತೆಯ ಜ್ವಾಲ್ಯದಲ್ಲಿ ಬಿದ್ದು ಸತ್ತು ಓದಿರಿ. ಜಾನಾಶ್ರುತಿ ಮಹಾರಾಜನ ಅರಮನೆ ಮೇಲೆ ಒಂಥರ ಕರ್ಕಶ ಶಬ್ದ ಮಾಡಿದ್ರಿ. ಅವನಿಗೇನಾರ ಸಿಟ್ಟಿಗಿಟ್ಟು ಬಂದು ಮ್ಯಾಲ ಏನಾರ ಕಣ್ಣು ಬಿಟ್ನು ಅಂತಂದ್ರೆ ಸುಟ್ಕೊಂಡು ಹೋಗ್ತಿರಿ. ಭಾರಿ ದೊಡ್ಡ ಪುಣ್ಯವಂತ ಅದನಪ್ಪ ಅಂತ ನೋಡ್ರಿ. ದಾನ ಮಾಡೋದ್ರಿಂದ ಪುಣ್ಯ ಗಳಿಸಿದವ್ರದು ಎಷ್ಟಿರ್ತದ ಅಂತಂದ್ರ ಈ ರೀತಿ ಇರ್ತದ. ಪಶು ಪಕ್ಷಿಗಳಲ್ಲಿ ಸಹಿತ ಅವನ ಬಗ್ಗೆ ಜ್ಞಾನ ಉಂಟಾಗಿರ್ತದ. ಅದಕ್ಕೆ ಇನ್ನೊಂದು ಹಕ್ಕಿ ಹೇಳ್ತು, ಇವನಿದ ಯಾತರ ಪುಣ್ಯ, ಇವನ್ ಯಾತರ ಪುಣ್ಯ. ಬಸವಣ್ಣವರು ಅಲ್ಲಮ್ಮ ಪ್ರಭುದೇವರಿಗೆ ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ, ಬೇಡು ಬೇಡಲೆ ಅಂದೇ, ನಿನಗೇನು ಬೇಕು ಕೇಳು, ನಾ ಕೊಡ್ಲಿಲ್ಲ ಅಂತಂದ್ರೆ ಕೂಡಲ ಸಂಗಮ ಸಾಕ್ಷಿಯಾಗಿ ಅಂತ ಏನೋ ಒಂದು ವಚನ ಬರದ. ಅದಕ್ಕ ಪ್ರಭುದೇವರು ನಕ್ಬತ್ ಹೇಳ್ತಾರ, ತನು ಬೇಡ್ಲಕ್ ತನು ಕೊಡ್ತೀನಿ ಅಂತಿದ್ರಿ, ತನು ಏನ್ ನಿಂದೇನಂತ ಕೇಳ್ತಾನ. ಈಶ್ವರಂದ ತನು. ಮನ ನಿಂದೇನು? ಮಾಯೆಯದದು ಮನ. ಧನ ನಿಂದೇನು? ಸತ್ತರ ಇಲ್ಲೇ ಬಿಟ್ಟು ಹೋಗ್ತೀವಿ, ಯಾವ ಧನನು ಒಯ್ಯಂಗಿಲ್ಲ. ಏನು ನಿನಗೆ ಸಂಬಂಧ ಇಲ್ಲದು ಎಲ್ಲ ಕೊಡ್ತೀನಿ ಅಂತಿದಲ್ಲೋ ಬಸವ, ಇಂಥದ್ದು ತಗೊಂಡು ನಾನೇನು ಮಾಡ್ಲಿ ಅಂದಾಗ ಬಸವಣ್ಣಗೆ ಜ್ಞಾನೋದಯ ಆಗ್ತದ.
ಹಾಗೆ ನನ್ನನ್ನೇ ನಿನಗೆ ಅರ್ಪಿಸ್ತೀನಿ ಅಂತೇಳಿ ಉದ್ದ ಕಾಟಿ ಬೀಳುತ್ತಾನೆ ಅಲ್ಲ ಪ್ರಭುದೇವರ ಮುಂದೆ. ತಾನು ಮನ ಧನ ಕೊಡೋದು ಏನು ದೊಡ್ಡದು ನಿನ್ನು ಏನವು, ನಿನ್ನು ಅಲ್ಲವು, ನಿನ್ನನ್ನು ನೀನು ಅರ್ಪಿಸ್ಕೋಬೇಕು. ಏನು ಬ್ರಹ್ಮ ಅಸ್ಮಿ ಸರ್ವಂ ಬ್ರಹ್ಮ ಅಸ್ಮಿ ಅಂತ ತಿಳ್ಕೊಂಡ್ರೆ ನಿನ್ನನ್ನು ನೀನು ಅರ್ಪಿಸಿಕೊಂಡಂಗ ದೇವರಿಗೆ. ನಿನ್ನನ್ನು ನೀನು ಬ್ರಹ್ಮ ಸ್ವರೂಪ ಬಿಟ್ಟು ಅನ್ಯವನ್ನು ಏನಾರ ತಿಳ್ಕೊಂಡಿದ್ದಿ ಅಂತಂದ್ರೆ ಮುಗಿತಾವ ಅಷ್ಟೇ. ತನು ಮನ ಧನ ಗುರುವಿಗೆ ತನುವನ್ನು ಕೊಡೋರು, ಲಿಂಗಕ್ಕೆ ಮನವನ್ನು ಕೊಡೋರು, ಜಂಗಮಕ್ಕೆ ಧನವನ್ನು ಕೊಡೋರು ಭಕ್ತರು. ಭಕ್ತಿ ಮಾರ್ಗ, ಜ್ಞಾನದ ಮಾರ್ಗ ಅಲ್ಲದು, ಅಜ್ಞಾನ ಮಾರ್ಗ. ಅದಕ್ಕೇನಾಯ್ತು, ಇಲ್ಲಿ ಎಷ್ಟು ಫೇಮಸ್ ಆಗಿದ್ದ ಅಂದ್ರೆ ಪಕ್ಷಿಗಳು ಸಹಿತ ಮಾತಾಡ್ತಿದ್ವು ಅದ್ರ ಬಗ್ಗೆ. ಅದಕ್ಕೆ ಇನ್ನೊಂದು ಪಕ್ಷಿ ಏನ್ ಹೇಳ್ತು, ಇವಂದು ಯಾತ್ರ ಪುಣ್ಯ, ರೊಯ್ಕ ಅಂತ ಮುಂದೊಬ್ಬ ಅದನ ರೊಯ್ಕ ಅಂತ, ಅವನು ಪುಣ್ಯದ ಮುಂದೆ ಇವಂದು ಯಾತ್ರ ಪುಣ್ಯ ನಡೆಯಕ. ಹೇಗ ಅವನ ಪುಣ್ಯದ ಮುಂದೆ ಇವನ್ ಯಾತ್ರ ಪುಣ್ಯ, ಇವನ್ ಪುಣ್ಯ ಸಂಬಂಧ ಎಲ್ಲ ಬಿಡಾಕ. ಅಲ್ಲೇ ಮಾಳಗಿ ಮೇಲೆ ಕೂತಾನ ಜಾನಾಸುರ್ತಿ ಮಹಾರಾಜ. ಮಾಳಗಿ ಮೇಲೆ ಕೂತಾನ ಜಾನಾಸುರ್ತಿ ಮಹಾರಾಜ. ಇದು ಕೇಳಿಸ್ಕೊಂಡ ಒಬ್ಬ ದೊಡ್ಡ ಫೇಮಸ್ ಇರೋ ವ್ಯಕ್ತಿ, ಅವನ್ಕಿಂತ ಫೇಮಸ್ ಯಾರು ಇಲ್ಲ ಅಂತ ಯಾವಾಗ ತಿಳ್ಕೊಂಡಿರ್ತಾನ, ಅವನಿಗೆ ಇನ್ನೊಬ್ಬ ಫೇಮಸ್ ಇದ್ದ ಅದನ ಅಂತ ಕೂಡ್ಲೇನೆ ಅವನ ತಲೆ ಕೆಟ್ಟಾಗ್ಬಿಡುತ್ತೆ. ರಾಜನಿಗೆ ಹಕ್ಕಿಯ ಭಾಷೆ ಅರ್ಥವಾಗುತ್ತಿತ್ತು. ಹಕ್ಕಿಗಳ ಭಾಷೆ ತಿಳ್ಕೊಳ್ಳೋದನ್ನು ಒಂದು ವಿದ್ಯೆ. 64 ವಿದ್ಯೆಗಳಲ್ಲಿ ಪಕ್ಷಿಗಳ ಭಾಷೆ ತಿಳ್ಕೊಳ್ಳೋದು, ಪ್ರಾಣಿಗಳ ಭಾಷೆ ತಿಳ್ಕೊಳ್ಳೋದು, ಮತ್ತೆ ಸಸ್ಯಗಳ ಭಾಷೆ ತಿಳ್ಕೊಳ್ಳೋದು ಎಲ್ಲ ಬರ್ತಾವ ಅದ್ರಾಗ. ಅದಕ್ಕೇನಾಯ್ತು, ಇವನಿಗೆ ಹಕ್ಕಿ ಭಾಷೆ ಅರ್ಥ ಆಗ್ತಿತ್ತು. ಇವನಿಗೇನಾಯ್ತು, ನನಗಿಂತ ಹೆಚ್ಚಿನ ಒಬ್ಬ ಅದನ ಅಂತೇಳಿ ವಿಚಾರ ತಿಳಿದು ಜಾನಾಸುರ್ತಿ ಮಹಾರಾಜನಿಗೆ ಏನಾಗ್ಬಿಡ್ತು, ಜಗತ್ತಿನ ಒಬ್ಬನೇ ಮಹಾದಾನಿ ಅನ್ಕೊಂಡಿದ್ದೆ, ನನ್ಕಿಂತ ಒಬ್ಬ ಅದನಲ್ಲ. ಅದೇ ಚಿಂತೆಯೊಳಗೆ ಅವನಿಗೆ ಮಕ್ಕೊಂಡ್ರೆ ನೀತಿ ಸಹಿತ ಬರಲಿಲ್ಲ. ನಿದ್ದಿಗೆಟ್ಟು ಚಿಂತೆ ಮಾಡಿ ಮರುದಿನ ಮುಂಜಾನೆ ಎದ್ದು ಕೂಡ್ಲೇನೆ ಸೇನಾಧಿಪತಿ ಕರೆದು ರೋಯ್ಕನನ್ನ ಕರೆತರಲು ಆಜ್ಞೆ ಮಾಡಿದ. ಹೋಗವ ಅವನು ರೋಯ್ಕ್ ಅಂತದನಂತ ನೋಡ, ಅವನು ಭಾರಿ ದಾನಿ ಅದನಂತ, ಬಹಳ ಸುಪ್ರಸಿದ್ಧ ಅದನಂತ, ಭಾರಿ ಪುಣ್ಯವಂತ ಅದನಂತ. ಅವನ್ ದೊಡ್ಡ ಪುಣ್ಯವಂತ, ಅವನ ಪುಣ್ಯದ ಮುಂದೆ ಇವನ್ ಪುಣ್ಯ ಏನಂತ ಹೇಳಕ್ಕೆ ಪಕ್ಷಿಗಳು ನನ್ನ ಒಂದು ಗಿನ್ನಿಸ್ ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟವ. ಇವ ಯಾರವನ ಹೇಳು, ಹುಡ್ಕೊಂಬರ್ರಿ ಅವನಿಗೆ ಅಂತಂದ್ರ ಸೈನಿಕರೆಲ್ಲ ಸೇರಿ ಹೋದರು. ಕೊನೆಗೆ ಒಬ್ಬ ಬಂಡಿ ಎಳೆಯುವವ ಹಮಾಲನ ಹೆಸರು ರೋಯ್ಕ ಅಂತ ಗೊತ್ತಾಯ್ತು. ಗಂಜಿನಾಗ ಬಂಡಿ ಎಳಿತಿದ್ನಂತ. ಆ ಬಂಡಿ ಎಳೆಯುವ ಹಮಾಲನ ಹೆಸರ ರೋಯ್ಕ. ಇದೇನಪ್ಪ, ರೋಯ್ಕನ್ ಕರ್ಕೊಂಬ ಅಂತ ರಾಜ ಹೇಳನ, ಇಲ್ಲಿ ನೋಡಿರೋ ಒಬ್ಬ ಹಮಾಲನ್ ಕರ್ಕೊಂಡು ಹೋಗೋದು ಬಂದದು ನಮ್ಮ ಹಣೆವರ, ಇದೇನಿದು ಅಂತೇಳಿ ಸೈನಿಕರೆಲ್ಲ ಮುಜುಗುರಕ್ಕೊಳಪಟ್ಟು ಒಬ್ಬ ಸೈನಿಕ ಮುಂದಾಗಿ ಹೋಗಿ ಕೇಳ್ದ, ರೋಯ್ಕ ಅಂದ್ರೆ ನೀನೇನಾ ಅಂತ. ನೀನೇನಾ ಅಂತಂದತ್ನಾಗ ಉತ್ತರ ಏನ್ ಕೊಡ್ತಾರ ಎಲ್ಲರೂ, ಕಲ್ಯಾಣಪ್ಪವ್ರು ನೀವೇ ಹೌದೇನ್ರಿ ಅಂತ ಕೇಳಿದ್ರಿ ಏನಂತೀರಿ? ಹೌದು ನಾನೇ ಕಲ್ಯಾಣಪ್ಪ ಅಂತೀರಿ. ಹೌದು ನಾನೇ ಕಲ್ಯಾಣಪ್ಪ ಅಂತೀರಿ. ಹೌದಾ? ಇದೇನದ? ಬ್ರಹ್ಮಜ್ಞಾನಿಯ ಭಾಷೆ ಅಲ್ಲ. ಅದು ಬ್ರಹ್ಮಜ್ಞಾನಿಯ ಭಾಷೆಯಲ್ಲಿ ನಿನ್ನ ಹೆಸರು, ನೀನ್ ಯಾರಪ್ಪ, ನಿನ್ನ ಹೆಸರು ಏನು ಅಂದ್ರ ಜನರೆಲ್ಲ ನನಗೆ ಕಲ್ಯಾಣಪ್ಪ ಅಂತಾರ್ರಿ. ಇದು ಬ್ರಹ್ಮಜ್ಞಾನಿಯ ಭಾಷೆ. ನಾನದೀನಿ ಬ್ರಹ್ಮ, ನೀ ಕಲ್ಯಾಣಪ್ಪ ಅಲ್ಲರಿ. ನಾನು ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಚೇತನ ಸ್ವರೂಪ ಅದೀನಿ. ಕಲ್ಯಾಣಪ್ಪ ನಂದು ನಾಮರೂಪ. ಆ ನಾಮರೂಪಗಳಿಂದ ಜಗತ್ತು ಗುರುತಿಸ್ತಾರಷ್ಟೇ ಹೊರತು ನಾನದ ಅಲ್ಲ.
ಅದಕ್ಕೆ ನೀನೇನ ಕಲ್ಯಾಣಪ್ಪ, ನೀನೇ ರೋಯ್ಕ ಅಂತ ಕೇಳಿದ್ರೆ ಹಾಗೆ ಜನರು ನನ್ನನ್ನು ಕರೀತಾರೆ, ರೋಯ್ಕ ಅಂತ ನನ್ನನ್ನು ಜನರು ಕರೆಯುತ್ತಾರೆ. ಯಾರೋ ಹೆಸರು ಇಟ್ಟಾರ, ಯಾರೋ ಕರೀಲಕ್ಕತ್ತಾರ, ನನಗ ಆ ಹೆಸರಿಗೆ ನನಗೆ ಸಂಬಂಧ ಇಲ್ಲ. ಇದು ಬ್ರಹ್ಮಜ್ಞಾನದ ಭಾಷೆ. ಅದಕ್ಕೆ ಸೈನಿಕ ಏನಂದ, ರಾಜಾಜ್ಞೆ ಆಗದೆ ನಡೆ ಹೋಗೋಣ. ರಾಜಾಜ್ಞೆಗೆ ಹೋಗ ಆರ್ಡರ್ ಮಾಡ್ಯಾನ ರಾಜ, ನಡಿ ಹೋಗೋಣ ನಡಿ ಅಂತಂದ. ಅದಕ್ಕೆ ರೋಯ್ಕ ಏನಂದ, ನನಗೆ ರಾಜನ ಬಳಿ ಏನಾದರೂ ಕೆಲಸವಿದ್ದರೆ ನಾನು ಬರಬಹುದಿತ್ತು, ನನಗೆ ಆತನಲ್ಲಿ ಏನೇನು ಕೆಲಸ ಇಲ್ಲ, ನಾನ್ಯಾಕೆ ರಾಜನ ಬಳಿ ಬರಲಿ ಅಂದೇವ. ನನಗೆ ರಾಜನ ಬಳಿ ಏನೇನು ಕೆಲಸವಿಲ್ಲ. ಅವರು ನಿಮಗೆ ಭೇಟಿ ಆಗ್ಬೇಕಂತಲ್ಲಕತ್ತಾರಲ್ಲ, ಅರೆ ಭೇಟಿ ಆಗ್ಬೇಕಾದವ್ರ ಲಕ್ಷಣ ನಾನು ಹೋಗಿ ಅವರಿಗೆ ಭೇಟಿ ಮಾಡಿಸ್ಕೊಳ್ಳೋದಲ್ಲೋ, ಅವನೇ ಇಲ್ಲಿಗೆ ಬರ್ಬೇಕಂದೇವ, ರಾಜನೇ ಇಲ್ಲಿಗೆ ಬರ್ಬೇಕು. ನನಗಂತೂ ರಾಜನ ಬಳಿ ಏನು ಕೆಲಸವಿಲ್ಲ, ನನಗೆ ರಾಜನ ಬಳಿ ಹೋಗುವ ಯಾವ ಅವಸರವೂ ಇಲ್ಲ. ರಾಜನನ್ನು ಭೇಟಿ ಆಗ್ಬೇಕು ಅಂತ ನನಗೇನು ಅವಶ್ಯಕತೆ ಇಲ್ಲ. ಆದರೆ ನಿನ್ನನ್ನು ಭೇಟಿ ಆಗ್ಬೇಕಂತಾರಲ್ಲ ಮಹಾರಾಜರು ಅಂದ್ರೆ, ಮಹಾರಾಜರು ನನ್ನನ್ನು ಭೇಟಿ ಆಗ್ಬೇಕಾದ್ರೆ ಅವರೇ ನನ್ನ ಬಳಿ ಬಂದರೆ ಬರಲಿ. ಅವನಿಗೆ ಇಲ್ಲಿ ಕರೆ ತನ್ನಿರಿ, ನನ್ನ ಬಳಿ ಆತನ ಕೆಲಸವಿದ್ದರೆ ಆತನಿಗೆ ಇಲ್ಲಿ ಕರೆ ತನ್ನಿರಿ. ಸೈನಿಕರು ಖಡ್ಗ ಹೊರಗೆ ತೆಗೆದ್ಬಿಟ್ರತ್ತ, ಮಹಾರಾಜರ ಬಗ್ಗೆ ಹೆಂಗ್ ಮಾತಾಡ್ತಲ್ಲೋ ನೀನು, ಏ ಹುಚ್ಚರೆ ಹೋಗಿ ಹೇಳ್ರಿ ಹಿಂಗಂದಿನಿ ಅಂತ. ಆಮೇಲೆ ಮಹಾರಾಜರು ಸಿಟ್ಟಿಗೇರಿ ಏನಾರ ಶಿಕ್ಷೆ ಕೊಟ್ರ ಕೊಡ್ಲಿ, ಆದ್ರ ಇಲ್ಲಿ ನೀವೇನು ಹುಚ್ಚುಚ್ಚು ಕಾರವಾರ ಮಾಡಬೇಡ್ರಿ. ಅವ್ರು ಏನ್ ಹೇಳ್ಯಾರ ನನಗೆ ಹೇಳಿರಿ, ನಾನು ಹೇಳಿನಿ, ಸೀದಾ ಹೋಗಿ ಅವನಿಗೆ ಹೇಳ್ರಿ, ನಿನ್ನ ಕೆಲಸ ಇದ್ರೆ ನೀನೇ ಬರ್ಬೇಕಂದನ. ಅವನೇನು ಕೆಲಸ ಇಲ್ಲ ಅಂತ ಅವನಿನ ಬಳಿ ಬರೋ ಅವಶ್ಯಕತೆ ಇಲ್ಲ ಅಂದನ. ನೋಡ್ರಿ ಬ್ರಹ್ಮಜ್ಞಾನದ ಶಕ್ತಿ ಹೆಂಗಿರ್ತದೆ ನೋಡ್ರಿ, ಹೆಂಗಿರ್ತದೆ ಬ್ರಹ್ಮಜ್ಞಾನದ ಶಕ್ತಿ. ಸೈನಿಕರು ಆಶ್ಚರ್ಯಚಕಿತರಾದರು. ಕುರುಚಲು ಗಡ್ಡ, ಮೈ ಮೇಲೆ ಹರಕು ಬಟ್ಟೆ, ಬಾಯಿ ಒಳಗಿಂದ ಹೊಲಸ ನಾತ, ಏನು ಬಡ ವ್ಯಕ್ತಿ, ಏನೇನು ಚಂದಿಲ್ಲ, ಏನೇನು ಸ್ವಚ್ಛ ಇಲ್ಲ. ಹೆಂಗದ ನಿಮ್ಮ ಏರಿಯಾದ ಕೌನ್ಸಿಲರ್ಗಳು ಅಥವಾ ನಿಮ್ಮ ಏರಿಯಾದ ಪಂಚಾಯತಿ ಅಧ್ಯಕ್ಷರು ಅಥವಾ ನಿಮ್ಮಲ್ಲಿ ಯಾರೇ ಶಾಸಕರು, ಮಂತ್ರಿಗಳು, ಕಂತ್ರಿಗಳು ಏನಾರ ನಿಮಗೆ ಕರೆದಾರ, ಬಾ ಅಂದಾರ ನೋಡಪ್ಪ, ಭೇಟಿ ಆಗಂದಾರ ಅಂತಂದ್ರ ನೀವೇನ್ ಮಾಡ್ತೀರಿ? ಹೊತ್ತು ಮುಳುಗಾಗ ಬಂದು ಯಾರು ಹೇಳಿದ್ರು, ನಾಳೆಗೆ MLA ನಿನಗೆ ಭೇಟಿ ಆಗಂದನಪ್ಪ, ಬಾ ಅಂದನ ಅಂತಂದ್ರ ರಾತ್ರಿ ಹೊತ್ತಾರ ನಿದ್ದೆ ಮಾಡ್ತೀರಾ ಇಲ್ಲ ನೀವು? ಖುಷಿ ಆಗಿಬಿಡ್ತದಿಲ್ಲ? ಯಾಕೆ ಖುಷಿಯಾಗಿ ಬೆಳತಾನೆ ನಿದ್ದೆ ಸಹಿತ ಮಾಡ. ಹೊತ್ತು ಯಾವಾಗ ಹೊಂಡಿತ್ತು, ಯಾವಾಗ ಅಲ್ಲಿಗೆ ಹೋಗ್ಲಿ ಅಂತ ಹಲ್ಲು ಸಹಿತ ಚಂದ ತಿಕ್ಕೊಳ್ಳಲ್ಲ, ಮಾರಿ ಸಹಿತ ಚಂದ ತೊಳ್ಕೊಳ್ಳಲ್ಲ. ಓಡ್ತೀರಿ. ಇಲ್ಲಿ ನೋಡ್ರಿ ರೋಯ್ಕ ಹೆಂಗದನ, ಬ್ರಹ್ಮಜ್ಞಾನಿ. ವಿಷಯ ತಿಳಿದು ರಾಜನು ಗಾಬರಿ ಆದಾಗಲ್ಲ, ಅವನು ಎಲ್ಲರೂ ನನ್ನ ಕಂಟ್ರೋಲ್ನಾಗದಾರ, ಎಲ್ಲರೂ ನನ್ನ ಆಜ್ಞೆ ಒಳಗದಾರ ತಿಳ್ಕೊಂಡ್ರ ಇವ ಏನಪ್ಪ ನನಗೆ ಬಲ ಅಂತಾನ, ಹಿಂಗಂದನ ಪರೇಶಾನ. ಈ ರೀತಿ ಹೇಳುವವ ಸಾಮಾನ್ಯ ವ್ಯಕ್ತಿ ಇರಲ್ಲಪ್ಪ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ವಾಂದು ದೊಡ್ಡ ಪರಾತಿನಲ್ಲಿ ತುಂಬಿಕೊಂಡು ಸಮರ್ಪಿಸಿ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ಎಲ್ಲ ಫಲ ಪುಷ್ಪಗಳ ಜೊತೆಗೆ ಮಹಾರಾಜ ರೋಯ್ಕನ ಕಡೆ ನಡೆದ. ನಡಿಯಪ್ಪ ಹೋಗಮೋ, ಗುರುಗಳಿಗೆಲ್ಲ ಸಮರ್ಪಿಸ್ಬಿಡಮೋ, ಗುರುಗಳು ಸಿಕ್ಕಾರ, ಹೋಗಮ್ ನಡಿ ಅಂತ ಖುಷಿ ಆದ. ಭಾರಿ ಅಸಾಮಾನ್ಯ ವ್ಯಕ್ತಿ ಸಿಕ್ಕ ನೀವು ನಮಗ. ಗುರು ಆದವನು ಬ್ರಹ್ಮಜ್ಞಾನಿ ಫೇಮಸ್ಸೇ ಇರ್ಬೇಕೇನ್ರಿ ಎಲ್ಲರೇ?
ತತ್ವಜ್ಞಾನಿ ಹಿಂಗೆ ಇರ್ತಾನತ್ ಏನೇನು ಅವನಿಗೆ ಲಕ್ಷಣಗಳಿಲ್ಲ. ಹೆಂಗ್ ಬೆಕ್ಕದಂಗಿರ್ಬೋದು ನಾವು. ಎನಿಬಡಿ ಕ್ಯಾನ್ ಬಿ ದ ಬ್ರಹ್ಮಜ್ಞಾನಿ. ಯಾರು ಬೇಕಾದರೂ ಬ್ರಹ್ಮಜ್ಞಾನಿಗಳಾಗಿರ್ಬೋದು. ಒಬ್ಬ ಸ್ವಾಮೀಜಿ ಆಗ್ಬೇಕಾದ್ರೆ ಅವನ ಡ್ರೆಸ್ ಹಿಂಗೆ ಇರ್ಬೇಕು, ಇಷ್ಟಕ್ಕೆ ಹೇಳ್ಬೇಕು, ಇಷ್ಟು ಗಂಟೆಗೆ ಪೂಜೆ ಮಾಡಬೇಕು, ಇಷ್ಟಕ್ಕೆ ಆಶೀರ್ವಾದ ಮಾಡಬೇಕು, ಕರೆದ್ರಷ್ಟೇ ಹೋಗ್ಬೇಕು, ಕರಿಲಾರ್ದೆ ಎಲ್ಲಿ ಹೋಗಬಾರ್ದು, ಗಾಂಭೀರ್ಯ ಮೇಂಟೈನ್ ಮಾಡ್ಬೇಕಂತ ಏನೇನು ಇಲ್ಲ. ಬ್ರಹ್ಮಜ್ಞಾನಿ ಹ್ಯಾಂಗ್ ಬೇಕು ಹಂಗಿರ್ತಾನ, ಹ್ಯಾಂಗ್ ಬೇಕು ಹಂಗಿರ್ತಾನೆ. ಅವನಿಗೆ ಏನೇನು ಯಾವ ಲಕ್ಷಣಗಳು ಇಲ್ಲ ಅವನಿಗೆ. ಇಲ್ಲಿ ನೋಡ್ರಿ ಹೆಂಗದು, ಎಲ್ಲ ಸಮರ್ಪಿಸಿ ಆಶೀರ್ವಾದ ಪಡ್ಕೊಳ್ಳೋಣ, ನಡೆ ಹೋಗಮ್ಮ ಅಂತ ಹೋದ. ನೀನು ಏನು ಮಾಡಿ ಇಂಥ ಪುಣ್ಯವಂತನಾದೆ ಹೇಳು, ಇವೆಲ್ಲ ತಗೊಳ್ರಪ್ಪ ಅಂತೇಳಿ ಮುಂದಿಟ್ಟು ಸಮರ್ಪಿಸಿ ನಮಸ್ಕಾರ ಮಾಡಿ ಕೂತ. ಅವಾಗ ರೋಹಿಕ ಏನ್ ಹೇಳ್ತಾನ, ನೀನು ಏನು ಮಾಡಿ ಇಂಥ ಪುಣ್ಯವಂತನಾದೆ ಹೇಳು. ಇದ್ಯಾರು ರೋಹಿಕ ಕೇಳಲ್ಲ, ಇದ್ಯಾರು ರಾಜನೇ ಕೇಳಕತ್ತಾನ. ರಾಜಂದೇ ಇದೆ ಡೈಲಾಗ್. ರೋಹಿಕನಿಗೆ, ರಾಜ ರೋಹಿಕನಿಗೆ, ರೋಹಿಕಂದ ಅಲ್ಲ. ರಾಜ ರೋಹಿಕನಿಗೆ ಕ್ವಶನ್ ಕೇಳಕತ್ತಾನ. ನೀನು ಏನು ಮಾಡಿ ಇಂಥ ಪುಣ್ಯವಂತನಾದೆ ಹೇಳು. ಆಕಾಶದಲ್ಲಿ ಹಾರುವ ಪಕ್ಷಿಗಳ ಬಾಯಲ್ಲಿ ಕೂಡ ನಾನು ಎಷ್ಟೊಂದು ದಾನ ಧರ್ಮ ಮಾಡೀನಿ, ಆದ್ರ ಆಕಾಶದಲ್ಲಿ ಹಾರುವ ಪಕ್ಷಿಗಳು ಕೂಡ ನಿನ್ನ ಗುಣಗಾನ ಮಾಡ್ತಾ ಇದ್ದಾವೆ, ಪ್ರಶಂಸೆ ಮಾಡ್ತಾ ಇದ್ದಾವೆ. ಇಷ್ಟೊಂದು ದಾನ ಧರ್ಮ ಮಾಡಿ ನಂಬರ್ 1 ದಾನಿ ಅಂತ ನನ್ನ ಹೆಸರದ, ಅಂಥದನ್ನ ನಾವು ಅಲ್ಲಗಳದ್ ಬಿಟ್ರು ಪಕ್ಷಿಗಳು. ನಿನ್ನ ಹೆಸರು ನನ್ಕಿಂತ ಫೇಮಸ್ ಆಯ್ತು, ನೀ ಏನು ಮಾಡಿದಿ ಅಂತ ಕೇಳ. ನನ್ನ ಬಳಿ ಇಷ್ಟೊಂದು ಐಶ್ವರ್ಯವಿದೆ, ಪ್ರತಿನಿತ್ಯ ದಾನ ಧರ್ಮಗಳಲ್ಲಿ ತೊಡಗಿದ್ದೇನೆ, ನಿನಗೆ ಉಣ್ಣಲು ಆಹಾರವಿಲ್ಲ, ಉಡಲು ವಸ್ತ್ರವಿಲ್ಲ, ಇರಲು ಮನೆ ಇಲ್ಲ, ಏನು ಮಾಡಿ ಸಂಪಾದನೆ ಮಾಡಿದೆ ಹೇಳಪ್ಪ ಅಂತ ಹೇಳಿದ್ರು. ಆವಾಗ ರೋಹಿಕ ಹೇಳ್ತಾನ, ಇವೆಲ್ಲ ಕೊಟ್ಟು ನನ್ನನ್ನು ಖರೀದಿ ಮಾಡಬೇಕೆಂದಿದ್ದೀಯೋ ರಾಜ ಅಂತೇಳಿ ಪಕ್ಕತ್ ಒದ್ಬಿಟ್ನ ತಾವ. ಇವೆಲ್ಲ ತಂದು ಮೊದಲು ನನ್ನ ಮುಂದೆ ಅದಕ್ಕೆ ಇಟ್ಟಿದೆ ಹೇಳು, ಇವು ಕೊಟ್ಟು ನನಗೇನು ಖರೀದಿ ಮಾಡ್ಬೇಕಂತ ಮಾಡಿದ್ದೆ ನೀನು ಅಂತೇಳಿ ಚಾಡಿಸಿ ಒದ್ದು ಬಿಟ್ಟ. ಆ ಪರಾಸನ್ನು ಒದ್ದು ಬಿಟ್ಟ. ನನ್ನನ್ನು ನಾನು ಮಾರಿಕೊಳ್ಳುವವನು ಅಂತ ತಿಳಿದಿರುವೇನೋ ಮೂರ್ಖ ಅಂದ ರಾಜ. ಹಿಂಗ ಎಲ್ಲ ಡೈಲಾಗ್ಗಳು ರಾಜಗೆ ಬೈದ. ಜ್ಞಾನಶ್ರುತಿ ಮಹಾರಾಜನಿಗೆ ಜ್ಞಾನೋದಯ ಆಯ್ತು. ತಕ್ಷಣವೇ ಸಾಷ್ಟಾಂಗ ನಮಸ್ಕಾರ ಹಾಕಿದ. ತಕ್ಷಣವೇ ಸಾಷ್ಟಾಂಗ ನಮಸ್ಕಾರ ಹಾಕಿದ. ರೋಹಿಕ ಸದ್ಗುರುವಿನ ಉಪದೇಶ ಕೇಳಲು ಅಧಿಕಾರಿಯಾದ. ಗುರುವಿನ ಉಪದೇಶ ಕೇಳೋದಕ್ಕ ಅಲ್ಲಿ ಏನಾದ, ಅಧಿಕಾರಿಯಾದ. ಅಧಿಕಾರಿ ಅಂದ್ರೆ ಶಿಷ್ಯತ್ವವನ್ನ ಪಡ್ಕೊಂಡ, ರೋಹಿಕನ ಶಿಷ್ಯನಾದ. ಎಲ್ಲ ಕರ್ಮಗಳ ಫಲ ಬ್ರಹ್ಮಜ್ಞಾನದಲ್ಲಿ ಪರಿಹಾರವಾಗುತ್ತದೆ. ಎಲ್ಲ ಕರ್ಮಗಳ ಫಲ ಬ್ರಹ್ಮಜ್ಞಾನ. ಕರ್ಮದ ದುಃಖ ಸುಖಗಳೇನದ, ಪಾಪ ಪುಣ್ಯ ಸುಖ ದುಃಖ, ಅವೆಲ್ಲ ಏನಾಗ್ತಾವ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಅಸ್ತಿ, ಅಹಂ ಬ್ರಹ್ಮ ಅಸ್ಮಿ ಅನ್ನಂಥದ್ದೊಂದು ಬ್ರಹ್ಮಜ್ಞಾನ ಏನದಲ್ಲ, ಅಲ್ಲಿ ಅವೆಲ್ಲ ಕರ್ಮ ಫಲ ಏನಾಗ್ತಾವ, ಪರಿಹಾರವಾಗ್ತಾವ. ಸುಖ ಬೇಕಾಗಿಲ್ಲ ನಮಗ, ದುಃಖ ಬೇಕಾಗಿಲ್ಲ ನಮಗ, ಆನಂದ ಬೇಕಾಗ್ಯದ. ಶುದ್ಧ ಬ್ರಹ್ಮ ಸ್ವರೂಪ ನಾನೇ ಅನ್ನುವಂಥ ಜ್ಞಾನದಿಂದ ಏನು ಉಂಟಾಗ್ತದ ಆ ಆನಂದ ಬೇಕಾಗ್ಯದ ನನಗೆ. ಲೌಕಿಕ ವಸ್ತುಗಳಿಂದ ಉಂಟಾಗುವ ಸುಖ ದುಃಖಗಳು ಬೇಕಾಗಿಲ್ಲ. ಆ ಕರ್ಮ ಫಲಗಳು ನನಗೆ ಪರಿಹಾರ ಆಗಬೇಕು ಅಂತಂದ್ರೆ ಬ್ರಹ್ಮಜ್ಞಾನದಲ್ಲಿ.
ಸಮಸ್ತ ಪಾಪ ಕರ್ಮ ಮತ್ತು ಪುಣ್ಯ ಕರ್ಮಗಳೆಲ್ಲವೂ ಬ್ರಹ್ಮಜ್ಞಾನದಲ್ಲಿ ಐಕ್ಯವಾಗಿ ಹೋಗ್ಬಿಡ್ತಾವ, ಲೀನವಾಗಿ ಹೋಗ್ಬಿಡ್ತಾವ. ನೀನು ಕೇವಲ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳು, ನೀನು ಸರ್ವ ದುಃಖಗಳಿಂದ ಸರ್ವ ಸುಖಗಳಿಂದ ಮುಕ್ತನಾಗುವಿ. ಸುಖ ದುಃಖಾದಿಗಳಿಂದ ಮುಕ್ತನಾಗಿ ಪರಮಾನಂದ ಪ್ರಾಪ್ತಿ ಹೊಂದುವಿ. ಯಾರು ಹೇಳಕತ್ತಾರ ಇದು ಡೈಲಾಗು? ಒಂದೇ ಒಂದು ಮಾತು ಹೇಳ್ಬಿಟ್ಟವ, ಎಲ್ಲ ಓಟು ಉದ್ದಕ್ಕ ವಿಚಾರ ಸಾಗರ ಇಟ್ಕೊಂಡು ಕುಂದಿರ್ಲಿಲ್ಲ ಅವನು ಮುಂದ. ಎಲ್ಲ ಕರ್ಮ ಫಲಗಳು ಅಂದ್ರೇನು? ಪಾಪ, ಪುಣ್ಯ, ಸುಖ, ದುಃಖ, ಇವೆಲ್ಲ ಏನಾಗ್ತವ? ಬ್ರಹ್ಮಜ್ಞಾನದಲ್ಲಿ ಪರಿಹಾರವಾಗುತ್ತವೆ. ಒಂದನೇ ಡೈಲಾಗ್ ಉಪದೇಶ, ರೋಹಿಕನ ಉಪದೇಶ. ಯಾರಿಗೆ? ಅವನ ಅಧಿಕಾರಿ ಯಾರು? ಅವನ ಶಿಷ್ಯ ಯಾರು? ಜಾನಾಶ್ರುತಿ ಮಹಾರಾಜ್. ಅದಕ್ಕೆ ಈ ಉಪದೇಶವನ್ನ ಚೆನ್ನಾಗಿ ತಿಳ್ಕೋಬೇಕು. ರೋಹಿಕನ ಉಪದೇಶ ಒಂದನೇದ್ದು, ಎಲ್ಲ ಕರ್ಮಗಳ ಫಲಗಳು ಪಾಪ ಪುಣ್ಯ ಸುಖ ದುಃಖಾದಿಗಳು ಬ್ರಹ್ಮಜ್ಞಾನದಲ್ಲಿ ಪರಿಹಾರವಾಗುತ್ತವೆ. ಎರಡನೇ ಡೈಲಾಗ್ ಏನದ? ಉಪದೇಶ, ಟೀಚಿಂಗ್ಸ್ ಅಂತಾರೆ. ಸಮಸ್ತ ಪಾಪಕರ್ಮ ಮತ್ತು ಪುಣ್ಯ ಕರ್ಮಗಳೆಲ್ಲವೂ ಬ್ರಹ್ಮಜ್ಞಾನದಲ್ಲಿ ಐಕ್ಯವಾಗುತ್ತವೆ, ಲೀನವಾಗುತ್ತವೆ. ಮುಗಿತಾವ. ತೆರೆಗಳು ಇದ್ದಂಗ ತೆರೆಗಳು ಸಮುದ್ರದೊಳಗೆ ಲೀನಾಗಿ ಹೋಗ್ಬಿಡ್ತಾವ. ಇದು ಎರಡನೇ. ಮೂರನೇ ವಾಕ್ಯ ಏನದ? ನೀನು ಕೇವಲ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳು. ಎಂಥದದು? ಅಹಂ ಬ್ರಹ್ಮ ಅಸ್ಮಿ, ಸರ್ವಂ ಬ್ರಹ್ಮ ಅಸ್ತಿ. ಇಷ್ಟು ತಿಳ್ಕೊಂಡ್ಬಿಡು. ನೀನು ಸರ್ವ ದುಃಖಗಳಿಂದ ಮುಕ್ತನಾಗುವಿ, ಪರಮಾನಂದ ಪ್ರಾಪ್ತಿ ಹೊಂದುವಿ. ಈ ರೀತಿ ಮಾಡಿದರೆ ನೀನು ಬ್ರಹ್ಮಜ್ಞಾನಿ ಆದಿ ಅಂತಂದ್ರೆ ಏನೇನು ಗಳಿಸೋದು ಬೇಕಾಗಿಲ್ಲ, ಏನೇನು ದಾನ ಮಾಡೋದು ಬೇಕಾಗಿಲ್ಲ. ದಾನ ಮಾಡಬೇಕಾದ್ರೆ ಮೊದಲು ಗಳಿಸ್ಬೇಕಲ್ಲ. ಇವೆರಡು ಏನದವ? ಈ ಬ್ರಹ್ಮಜ್ಞಾನದ ಗಂಧ ಇರ್ಲಾರ್ದವ್ರು ಮಾಡೋ ಕೆಲಸ. ಬ್ರಹ್ಮಜ್ಞಾನದ ಬಗ್ಗೆ ನಾಲೆಜ್ ಇರ್ಲಾರ್ದವರು ಅಜ್ಞಾನಿಗಳು ಮಾಡೋ ಕೆಲಸ ಇದೆ. ದಾನ ಮಾಡಿ ದಾನಿಯಾಗೋದು, ದಾನ ತಗೊಂಡು ಧನ್ಯವಾದ ಹೇಳೋದು, ಆಶೀರ್ವಾದ ಮಾಡೋದು, ಇದೆಲ್ಲ ಏನದ? ಅಜ್ಞಾನದ ಕೆಲಸ. ನೀನು ಕೇವಲ ಬ್ರಹ್ಮಜ್ಞಾನಿ ಆಗು. ಅವನಲ್ಲಿ ಕೇವಲ ನಿಶ್ಚಿಂತನಾಗುವುದೋ ಅದುವೇ ಬ್ರಹ್ಮಜ್ಞಾನ. ರೋಹಿಕನಂತೆ ಉಣ್ಣಲು ಅನ್ನವಿಲ್ಲದಿದ್ದರೂ ಕೂಡ, ಮೈ ಮೇಲೆ ವಸ್ತ್ರವಿಲ್ಲದಿದ್ದರೂ ಕೂಡ ನಿಶ್ಚಿಂತನಾಗಿದ್ದರೆ ಅದುವೇ ಬ್ರಹ್ಮಜ್ಞಾನ. ಆಲಮಾರಿ ತುಂಬಾ ಬಟ್ಟೆ ಬಂಗಾರ ಹಣ, ಮತ್ತೇನೇನದವ? ಬ್ಯಾಂಕಿನ ತುಂಬಾ ಹಣ, ಲಾಕರ್ ತುಂಬಾ ಬಂಗಾರ ಬೆಳ್ಳಿ, ಊರೆಲ್ಲ ಪ್ಲಾಟ್ಗಳು, ದೇಶವರಿ ಆಸ್ತಿ ಪಾಸ್ತಿ ಏನೆಲ್ಲ ಇದ್ದರೂ ಚಿಂತಾಕ್ರಾಂತನಾಗಿದ್ದರೆ ಅದುವೇ ಅಜ್ಞಾನ, ಅದುವೇ ಭ್ರಮಾಜ್ಞಾನ, ಮೂರ್ಖತನ. ಮೂರ್ಖತನ. ನಿಶ್ಚಿಂತಿ ಹೆಂಗಿರ್ಬೇಕಂತ ಗೊತ್ತಾಯ್ತಾ? ಗೊತ್ತಾಯ್ತು. ರಾಜನಂಗ ಜಗ್ಗಿ ಸಂಪತ್ತಿಟ್ಕೊಂಡು ದಾನ ಮಾಡೋದು ಬೇಡ. ರೋಹಿಕನಂಗ ಕೂಳಿಗೆ ದಿಕ್ಕಿಲ್ಲ, ಬಟ್ಟೆಗೆ ದಿಕ್ಕಿರ್ಲಾರ್ದಂಗಿರೋದು ಬೇಡ. ಮಧ್ಯದಲ್ಲಿ ಈಶ್ವರ ನಮ್ಗೆಷ್ಟು ಚಂದ ಇಟ್ಟನ. ಅದು ಇಲ್ಲ, ಇದು ಇಲ್ಲ, ಎರಡೂ ಇಲ್ಲ. ದಾನ ಮಾಡಟು ಶ್ರೀಮಂತನೂ ಅಲ್ಲ, ದಾನ ಬೇಡಟು ಬಡವನೂ ಅಲ್ಲ. ಇದೆ ಹೆಂಗದ ನಮ್ಮ ಪೊಸಿಷನ್. ಯಾರ ಬಲ್ಲಿ ಕೈ ಚಾಚಲಾರ್ದಂಗೆ ಇಟ್ಟನ, ಮತ್ತ ನೀಡಷ್ಟು ಶಕ್ತಿ ಕೊಟ್ಟಿಲ್ಲ. ಮಜಾ ಅದರಿ ನಮ್ಮ ಪೊಸಿಷನ್ನು. ಇದೇ ಚಲೋ, ಹಿಂಗೆ ಇರ್ಬೇಕು. ಆ ಕಡೆ ಅದು ಬೇಡ, ಈ ಕಡೆ ಇದು ಬೇಡ. ಆ ಕಡೆ ಅದು ಬೇಡ, ಈ ಕಡೆ ಇದು ಬೇಡ. ಎಷ್ಟೈತಿ ಟೈಮ್? 6:57. ಸಾಕು. ಮೂರನೇ ಲಕ್ಷಣ ನಿಶ್ಚಿಂತನಾಗಿರೋದು.
ಅಹಂ ಬ್ರಹ್ಮಾಸ್ಮಿ ಸರ್ವಂ ಬ್ರಹ್ಮ ಅಸ್ತಿ ಅಂತೇಳಿ ನಿಶ್ಚಿಂತನಾಗಿದ್ರೆ ಏನಾಯ್ತು? ಅದು ಬ್ರಹ್ಮಜ್ಞಾನಿಯ ಲಕ್ಷಣ. ಸತ್ಯವನ್ನು ಅರಿತು ಮಿಥ್ಯವನ್ನು ತ್ಯಾಗ ಮಾಡಿ ಸತ್ಯವನ್ನು ಗ್ರಹಿಸುವುದು ಬ್ರಹ್ಮಜ್ಞಾನಿಯ ಲಕ್ಷಣ. ಚಿಂತೆಯನ್ನ ತ್ಯಾಗ ಮಾಡಿ ನಿಶ್ಚಿಂತನಾಗಿರುವುದು ಬ್ರಹ್ಮಜ್ಞಾನಿಯ ಲಕ್ಷಣ. ನನಗೆ ಬಟ್ಟೆ ಇಲ್ಲ, ನನಗೆ ಉಳ್ಳಕ್ಕೆ ಅನ್ನಿಲ್ಲ, ಕತ್ತಿ ದುಡ್ದೇ ನಾ ತಿನ್ನಬೇಕು ಅಂತ ರೋಯ್ಕ ಎಂದರೆ ಚಿಂತೆ ಮಾಡಿದ್ನೇನವ? ನಿಶ್ಚಿಂತನಾಗಿದ್ದು ಮಹಾರಾಜನನ್ನೇ ತನ್ನ ಬಳಿ ಬರಂಗ ಮಾಡಿಕೊಂಡು ರಾಜನಿಗೆ ಉಪದೇಶ ಮಾಡ್ದ ಅಂತ ರೋಯ್ಕ. ಇಂಥವೆಲ್ಲ ವಿಷಯಗಳು ನಮಗೇನಾಗ್ತವ? ನಮ್ಮ ಬಡತನದ ಬಾಧೆಗಳನ್ನ ದೂರ ಮಾಡ್ತಾವ. ರೋಯ್ಕನಷ್ಟು ನಮಗೇನು ಕಷ್ಟ ಇಲ್ಲಲ್ಲ ಬಿಡಪ್ಪ ಅನ್ನಿಸ್ತದ? ಇಲ್ಲ. ಬ್ರಹ್ಮಜ್ಞಾನಿ ಆಗೋದಕ್ಕೆ ಏನು ಸಾವುಕಾರಿಕೆ ಬೇಕಾ? ರೋಯ್ಕನಂಗೊಬ್ಬ ಹಮಾಲಿದ್ರು ಸಹಿತ ನಮ್ಮ ರಾಯಚೂರಾಗ ಎಲ್ಲ ಕಾರ್ಮಿಕರ ಜನರ ಸಂಖ್ಯೆ ಬಹಳ ಅದ. ಎಷ್ಟು ಆಶ್ರಮಗಳು ಕಟ್ಟ್ಯಾರ? ಎಲ್ಲರೂ ಗಂಜ್ ಹಮಾಲ್ರೆ ಕಟ್ಟ್ಯಾರ. ಗಂಜಿನ ಕಷ್ಟಪಟ್ಟು ದುಡಿಯವ್ರೇ ಆಶ್ರಮಗಳು ಕಟ್ಟ್ಯಾರ. ಬಹಳಷ್ಟು ಆಶ್ರಮಗಳದಾವ. ಎಲ್ಲ ಗಂಜಿನ ದುಡಿಯೋ ಹಮಾಲ್ರದರು. ಅವರೆಲ್ಲರೂ ರೋಯ್ಕುಗಳೇ. ಅವ್ರ ಮುಂಜಾನೆ ಅಂತಾರೆ ಮತ್ತೆ ಊಟಕ್ಕೆ ಮನೆಗೆ ಏನೂ ಇಲ್ಲ, ಹೋಗಿ ದುಡಿದು ಬರ್ತಾರ. ಮತ್ತೆ ತಮ್ದು ಏನ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಉಳಿದು ರೊಕ್ಕ ತಂದು ಆಶ್ರಮಕ್ಕೆ ಹಾಕಿ ದೊಡ್ಡ ಆಶ್ರಮಗಳು ಕಟ್ಟ್ಯಾರ. ರೈಕರದೇ ಒಂದು ಸಾಮ್ರಾಜ್ಯ ಅದ ನಮ್ಮ ಹತ್ರ. ಬಡ ಜನರು ಅವ್ರದ್ರಾಗೆ ದೀಕ್ಷೆ ಕೊಡ್ತಾರ, ಅವ್ರದ್ರಾಗೆ ಜ್ಞಾನ ಹೇಳ್ತಾರ, ಅವ್ರದ್ರಾಗೆ ಏನೋ ಒಂದು ದೊಡ್ಡ ವ್ಯವಸ್ಥೆ ಅದ. ವಾರ್ಷಿಕೋತ್ಸವ ಮಾಡ್ತಾರ, ಗುರುಗಳೇ ಕರೆಸ್ತಾರ, ಅವ್ರ ಗುರುಗಳ ಬಳಿ ಹೋಗ್ತಾರ. ಆ ಗುರುಗಳು ಹಮಾಲ್ರೆ ಇರ್ತಾರ, ಶಿಷ್ಯರು ಹಮಾಲ್ರೆ ಅದ ನಮ್ಮ ಹತ್ರ. ರೋಯ್ಕರದೇ ಒಂದು ದೊಡ್ಡ ಸಾಮ್ರಾಜ್ಯ. ಹೌದ್ರಿ, ಬಾಳ ಐತ್ರಿ ಅಲ್ರಿ. ನಾವು ಬಂದಾಗ ಅಲ್ಲಿ ಹೋಗಿದಾಗ್ರಿ ಇದಕ್ರಿ ನೋಡಿದ್ರಿ, ಅವಾಗ ನಮ್ಗೆ ಬಹಳ ದುಡಿಯುವಂತವ್ರಲ್ಲಿ ಬಹಳ ಇದನ್ನ ಹಮಾಲಿ ಮಾಡ್ತಾರ. ಆಮೇಲೆ ಅವ್ರದ್ದು ಇದು ಎಷ್ಟು ರೋಡಿನ ಮೇಲೆ ಅಷ್ಟು ಮಂದಿ ಒಗ್ಗಟ್ಟು. ಒಂದು ಬಂಡಿ ಮುಂದೆ ಹೋಗ್ಲಕ್ಕತ್ತಂದ್ರೆ ಕಾರ್ಗಳೆಲ್ಲ ನಿಂದಿರ್ಬೇಕು. 20 ಬಂಡಿ 50 ಬಂಡಿಗಳು ಪಾರಾಗ ತನಕ ಸುಮ್ಮನೆ ನಿಂದಿರ್ಬೇಕು. ಯಾವ್ದಾರ ಒಂದು ಬಂಡಿ ಡಿಸ್ಟರ್ಬ್ ಮಾಡಿದ್ರೆ 50 ಮಂದಿ ಕೂಡಿ ಗುಮ್ಮಿ ಬಿಡ್ತಿದ್ರು ಅವ್ರು. ಆ ರೀತಿಯಾದಂತ ಅವ್ರ ಕೆಲಸಗಳು ಅಷ್ಟು ಫಾಸ್ಟ್ ಹೋಗ್ಬೇಕು, ಅವು ಮಾಡ್ಬೇಕು, ಅರ್ಜೆಂಟ್ ಕೆಲಸ. ಈಗ ಹೋಗ್ಯಾವ ಬಂಡಿಗಳು. ರಾಯಚೂರಾಗ ಮೊದಲು ಸ್ಟಾರ್ಟಿಂಗ್ 85-90 ಬಂಡಿ ಅವ್ರದ್ದು ದೌರ್ಜನ್ಯ. ಅವ್ರದ್ದೇನ್ ದೌರ್ಜನ್ಯ ಅಂತಲ್ಲ, ರೋಡ್ ಮೇಲೆ ಅವ್ರೇನ್ ಯಾರಿಗೆ ಬೈತಿದ್ದಿಲ್ಲ, ಏನೂ ಇಲ್ಲ. ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡೋದು, ಏನಾರ ಸಾಮಾನು ಹೊತ್ಕೊಂಡು ಒಯ್ದು ಮುಟ್ಟಿಸಿ ಮತ್ತೆ ವಾಪಸ್ ಬಂದು ಮತ್ತೆ ಒಯ್ಯೋದಿರ್ತದಲ್ಲ. ಹಿಂಗಾಗಿ ಅವ್ರದೇ ಒಂದು ಗಾಡಿಗಳು, ನಮ್ಮ ಕಾರು, ಅವೇನು 2 ವೀಲರ್ಸು ಯಾವ ಅವ್ರಿಗೆ ಮುಲಾಜಿನೇ ಇರಲಿಲ್ಲ. ರಾಯಚೂರು ರೋಡ್ಸ್ ಅಂದ್ರೆ ಬಂಡಿ ಅವ್ರದ್ರಾಗೆ ಒಬ್ಬ ಹೀರೋ, ಅವ್ರದ್ರಾಗೆ ಒಬ್ಬ ಇವ್ರಿಗೆಲ್ಲರಿಗೆ ಸದೆ ಬಡಿಯಂತ ಶಕ್ತಿ ಇರೋಂತ ಏನೆಲ್ಲ ಇದ್ರು ಅವಾಗ. ಈಗ ಬಂಡಿಗಳು ಇಲ್ಲ, ಈಗ ಯಾರು ಇಲ್ಲ ಅಂತವು ಆಶ್ರಮಗಳು ಅದಾವ. ಈಗೆಲ್ಲ ಆಶ್ರಮಗಳು. ಅಮಿತಾಬ್ ಬಚ್ಚನ್ ಹೀರೋ ಅದಾನಲ್ರಿ, ಅಲ್ಲಿದ ನೋಡಿ ಕೆಲಸ ಪಿಕ್ಚರ್ ತೆಗ್ದಾನೋ ಅನಿಸ್ತೀರಿ ನಮಗೆ. ಅಂತವೇ ಒಂದದ ಇಲ್ಲಿ ರಾಯಚೂರಾಗ ಕಾರ್ಮಿಕರ ಇದು ಅದ. ಜನರದು ಪ್ರಜ್ಞೆಯ ಮಟ್ಟ ಕಡಿಮೆ ಅದ. ಅವ್ರನ್ನ ದುಡಿಸ್ಕೊಂಡು ಯಾರ್ಯಾರೋ ತಾವೇ ಮ್ಯಾಲ ಹೋಗ್ತಾರ. ಅವ್ರ ಸ್ಥಿತಿ ಅಲ್ಲೇ ಉಳಿಸ್ಯಾರ. ಎಲ್ಲ ಸ್ವಲ್ಪ ಬಡತನದ ಕಷ್ಟ ಅದ, ಹಿಂದುಳಿದ ಪ್ರದೇಶ ಅಂತೇಳಕ್ಕೆ ಹೆಸರು ಯಾಕಾಗ್ಯದ ಅಂತಂದ್ರೆ ಇಂಥ ಜನರ ಸಂಖ್ಯೆ ಜಾಸ್ತಿ ಇದ್ದದಕ್ಕೆ ಅವರ ದುಡಿಮೆಯನ್ನು ದುರುಪಯೋಗ ಮಾಡಿಕೊಂಡು ಮಜಾ ಮಾಡಂತವ್ರು ಇಲ್ಲಿ ಒಂದು ದೊಡ್ಡ ಅಧಿಕಾರಿಗಳದು, ರಾಜಕಾರಣಿಗಳದು ಒಂದು ಗುಂಪದ. ಅವ್ರಿಗೆ ಏನು ಶಾಣತನ ಹೇಳಿದ್ರು ಅವ್ರಿಗೆ ತಿಳಿಯಂಗಿಲ್ಲ. ಮತ್ತೆ ಅಂಥವ್ರಿಗೆ ಓಟ್ ಹಾಕ್ತಾರ, ಅಂಥವ್ರಿಗೆ ಆರಿಸಿ ತರ್ತಾರ, ಅಂಥವ್ರಿಗೆ ಕೂಡ ಅಂಥವ್ರ ತಲೆ ಬೋಳ್ಸು. ಅವ್ರದವ್ರದ್ದು ಒಂದು ಅಡ್ಜಸ್ಟ್ಮೆಂಟ್ ಅದು. ಏನು ಮಾಡೋಕ್ಕಾಗಲ್ಲ. ಆಯ್ತು, ಅವ್ರದ್ದು ಅದು ಲೋಕದ ಚಿಂತೆ ಬೇಡ. ಈಗ ಮುಂದೇನದ? ಆವಲ್ಲಿ ತಾನೆಂಬುದು ತೋರದಿರುವುದು ಅದುವೇ ಬ್ರಹ್ಮಜ್ಞಾನ. ಯಾವನಲ್ಲಿ ನಾನು, ನೀನು, ನನ್ನದು, ನಿನ್ನದು, ನನ್ನಿಂದ, ನಿನ್ನಿಂದ, ನನಗಾಗಿ, ನಿನಗಾಗಿ ಅಂತ ಏನದಲ್ಲ, ಆ ರೀತಿ ಇರಲಾರ್ದಂಥದ್ದು ಒಂದು ಬ್ರಹ್ಮಜ್ಞಾನದ ಸ್ಥಿತಿ. ನಾನು ಅನ್ನೋದು ಇಲ್ಲ, ನೀನು ಅನ್ನೋದು ಇಲ್ಲ, ಸತ್ಯ ಅನ್ನೋದು ಇಲ್ಲ, ಮಿಥ್ಯ ಅನ್ನೋದು ಇಲ್ಲ. ಹಿಂಗ ದ್ವಂದ್ವದಿಂದ ದೂರ ಆದವನು, ಅಹಂಕಾರ ಕಳ್ಕೊಂಡವನು, ಇದಕ್ಕೆ ಬ್ರಹ್ಮಜ್ಞಾನಿ ಅಂತಾರೆ. ಇದು ಹ್ಯಾಂಗ ಅನ್ನೋದು ನಾಳೆ ಹೇಳ್ತೀವಿ. ಇವತ್ತು ಹೇಳಿದ ಪಾಠ ಉಪಯೋಗ ಆಯ್ತಾ?
ಸದ್ಗುರುನಾಥ ರವೈಕ್ ಮಹಾರಾಜ್ ಕಿ ಜೈ ಅನ್ಬೇಕು ಇವತ್ತು. ಯಾಕಂದ್ರೆ ಬ್ರಹ್ಮದ ಒಂದು ಇರುವಿಕೆ ಯಾವ ರೀತಿ ಐತೆ ಅನ್ನೋದನ್ನ ಅಗದಿ ಬಹಳ ಸ್ಪಷ್ಟವಾಗಿ ಮತ್ತೆ ಮಹಾರಾಜನನ್ನೇ ತನ್ನ ಬಳಿ ಬಂದು ತನ್ನ ಶಿಷ್ಯನಾಗಿ ಮಾಡ್ಕೋಬೇಕಾದ್ರ ಅವ ಗುರುನಾಥ ರೋಹಿತ್ ಮಹಾರಾಜ್ ಹೆಂಗದನ? ಆಯ್ತು, ರೋಹಿಕ ಬ್ರಹ್ಮ ಶುದ್ಧ ಬ್ರಹ್ಮನಿದ್ದಕ್ಕಾಗಿ ಅಲ್ಲಿ ಬರ್ಬೇಕಾಯ್ತು. ಎಂತ ಶಕ್ತಿ ನೋಡ್ರಿ. ಮತ್ತೆ ಯಾರೇನು ಹೇಳ್ಬೇಕಾ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ. ಮುಗಿತೆಲ್ಲ, ಚಂದ ಆಯ್ತು, ಖುಷಿ ಆಯ್ತಲ್ಲ ಎಲ್ಲರಿಗೂ, ಆನಂದ ಆಯ್ತಾ? ನಿಶ್ಚಿಂತ ಹೆಂಗಿರ್ಬೇಕಂತ ಇದೆಲ್ಲ ಕೇಳಿ ಏನಾಗ್ಬೇಕಂದ್ರೆ ನಿಮ್ ಚಿಂತೆ ದೂರ ಆಗ್ಬೇಕಷ್ಟೇ. ಚಿಂತೆ ದೂರ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ಕೇಳಿ ಉಪಯೋಗ ಇಲ್ಲ. ನಾವು ಅದಕ್ಕೆ ಸ್ಪಂದಿಸ್ಬೇಕ್ರಿ. ನಾವು ಅದರಿಂದ ಏನಾಗ್ಬೇಕು ಅನ್ನೋದನ್ನ ನಾವು ಅರ್ಥಿಸಿಕೊಳ್ಬೇಕು. ಮತ್ತೆ ನಿಶ್ಚಿಂತ ಆಗ್ಬೇಕು. ನಿಶ್ಚಿಂತರ ಪ್ರವಚನಗಳನ್ನು ಕೇಳಿದ ಮೇಲೆ, ನಿಶ್ಚಿಂತವಾಗಿರುವ ವ್ಯಕ್ತಿಗಳು ಉಪದೇಶ ಕೇಳಿದ ಮೇಲೆ ನಾವು ನಿಶ್ಚಿಂತರಾಗಬೇಕು. ಅದು ನಮ್ಮ ರಿಸಲ್ಟ್, ಫಲಿತಾಂಶ. ಎಲ್ಲ ಒಟ್ಟು ನಿಶ್ಚಿಂತೆಯ ಬಗ್ಗೆ ಪ್ರವಚನ ಮಾಡಿ ಮತ್ತೆ ಚಿಂತೆಗಿದ್ರಂತಂದ್ರೆ ತೋಣೇನ್ ಮಾಡ್ಬೇಕು? ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣ.